ನೋಡಿ, ಕ್ರಿಸ್ಟಲ್ಸ್ ಅಂದ್ರೆ ನೈಸರ್ಗಿಕವಾಗಿ ಸಿಗುವಂತಹ ಎಲ್ಲವೂ ಕಲ್ಲುಗಳು ಅಂತ ಅನ್ಕೊಳ್ಳಿ. ಕೆಲವೊಂದು ಫಾಸಿಲ್ಸ್ ಆಗಿರ್ಬೋದು, ಸಮುದ್ರದಲ್ಲಿ ಆ, ಈಗ ಕಪ್ಪೆ ಚಿಪ್ಪು ಈ ಟೈಪ್ ಎಲ್ಲ ಇರುತ್ತಲ್ಲ, ಅದೇ ರೀತಿಯಲ್ಲಿ ಕೆಲವು ಫಾಸಿಲ್ಸ್ ಇರುತ್ತೆ. ಅದರಲ್ಲಿ ನಾವು ನಂತರ ಗಂಡಕ್ಕಿನ ಬಿಡುವಂತ ಕಲಿಗಮ್ ಆಗಿರ್ಬೋದು, ಅದು ಕೂಡ ಫಾಸಿಲ್ಲೇ ಆಗಿರುತ್ತೆ. ಅದರ ನಂತರ ಬರುವಂತಹ ರೀಸೆಂಟ್ ಆಗಿ ನಾನು ಇದರಲ್ಲಿ ಶೇರ್ ಮಾಡಿದ್ದು ಕೆಲವೊಂದು ಪೆಟ್ರಿಫೈಡ್ ವುಡ್ ಅಂತ ಕೂಡ ಬರುತ್ತೆ. ಅದು ಕೂಡ ಕ್ರಿಸ್ಟಲ್ ರೀತಿಯಲ್ಲೇ ಆರ್ಥೋಸೆರಸ್ ಆಗಿರ್ಬೋದು. ಮತ್ತೆ ಗೋಮ್ತಿ ಚಿತ್ರ ಬರಲ್ಲ, ಕೌಂಟ್ ಬರಲ್ಲ ಅದರಲ್ಲಿ. ಅದೇ ರೀತಿಯಲ್ಲಿ ಕೆಲವು ಕ್ರಿಸ್ಟಲ್ಸ್ ಎಲ್ಲ ಬರುತ್ತೆ, ಅದು ಕೂಡ ಕ್ರಿಸ್ಟಲ್ ಆಗಿ ಕೌಂಟ್ ಮಾಡ್ಕೊಳ್ತೇವೆ. ಅಮೋನೈಟ್ ಆಗಿರ್ಬೋದು, ಆರ್ಥೋಸೆರಸ್ ಆಗಿರ್ಬೋದು, ಪೆಟ್ರಿಫೈಡ್ ವುಡ್ ಅಂತಾನೆ ಬರುತ್ತೆ. ಇದೆಲ್ಲ ಕ್ರಿಸ್ಟಲ್ಸ್ಗಳು ಅದು ಪಾಸಿಟಿವ್ ಫಾರ್ಮ್ ಅಲ್ಲಿ ಬಂದು ಅದು ನೆಕ್ಸ್ಟ್ ಕ್ರಿಸ್ಟಲ್ ಆಗಿ ಟರ್ನ್ ಆಗಿರುತ್ತೆ, ಕಲ್ಲಿನ ರೂಪ ಪಡ್ಕೊಂಡಿರುತ್ತೆ. ಹಾಗಾಗಿ ಅವನ್ನ ಕ್ರಿಸ್ಟಲ್ ರೀತಿಯಲ್ಲಿ ಇದು ಮಾಡ್ಬೋದು. ಕ್ರಿಸ್ಟಲ್ಸ್ ಅಂದ್ರೆ ಅದು ಒಂದು ನ್ಯಾಚುರಲ್ ಆಗಿ ಎನರ್ಜಿ ಕೊಡುವಂಥದ್ದು. ಅದನ್ನ ಪ್ಲಾನೆಟರಿ ರೇಸ್ ಅಂತ ಹೇಳ್ತಾರೆ. ಯೂನಿವರ್ಸಲ್ ಎನರ್ಜಿ ಅಂತ ಹೇಳಿದ್ರೆ ಕಾಸ್ಮಿಕ್ ಎನರ್ಜಿ ಕ್ರಿಸ್ಟಲ್ಗಳಿಂದ ಹೊರಹೊಮ್ಮುವಂತ ಇರುತ್ತೆ. ಯಾವಾಗ ಅದು ಅಂದ್ರೆ ಪ್ರೋಗ್ರಾಮಿಂಗ್ ಆಗಿದ್ರೆ ಮಾತ್ರ. ಸಾಕಷ್ಟು ಕೆಲವೊಂದು ಕಡೆ ಈಗ ಕೋರೆಗಳೇ ಸಿಗುತ್ತೆ, ಕಲ್ಲಿನ ಕೋರೆಗಳೇ ಸಿಗುತ್ತೆ, ಅಲ್ಲಿ ಕ್ರಿಸ್ಟಲ್ಸ್ ಕೂಡ ಸಿಗುತ್ತೆ. ಈಗ ರೋಸ್ ಕ್ವಾರ್ಟ್ಸ್ ಆಗಿರ್ಬೋದು, ಇಂಡಿಯಾದ ಹೇಳ್ತಾ ಇರೋದು ನಾನು, ಜೇಡ್ ಆಗಿರ್ಬೋದು, ಈ ತರ ಕ್ರಿಸ್ಟಲ್ಸ್ಗಳು ಆ ಕೋರೆಗಳಲ್ಲೆಲ್ಲ ಸಿಗುವಂಥದ್ದು. ಅಲ್ಲಿ ಸಾಕಷ್ಟು ಕ್ರಿಸ್ಟಲ್ ಇರುತ್ತೆ. ಅಲ್ಲೆಲ್ಲ ಎನರ್ಜಿ ಬಂದ್ಬಿಡುತ್ತಾ ಅಂದ್ರೆ ಬರಲ್ಲ. ಯಾವಾಗ ಅದು ಎನರ್ಜಿ ಬರುತ್ತೆ ಅಂದ್ರೆ ಅದಕ್ಕೊಂದು ಶೇಪ್ ಇರುತ್ತೆ. ಮತ್ತೆ ಶೇಪ್ ಇರಲಿ ಇರ್ತದೆ, ಅದು ಒಂದು ರೀತಿಯಲ್ಲಿ ಎನರ್ಜೈಸ್ ಆಗಿ ಕ್ಲೆನ್ಸಿಂಗ್ ಎಲ್ಲ ಆಗಿ ಅದರ ನಂತರ ಒಂದು ಪ್ರೋಗ್ರಾಮಿಂಗ್ ಮಾಡುವಂತ ಒಂದು ಪ್ರೋಸೆಸ್ ಇರುತ್ತೆ. ರೇಖೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಕ್ರಿಸ್ಟಲ್ ಹೀಲಿಂಗ್ ವಿಧಾನಗಳೆಲ್ಲ ಇರುತ್ತೆ. ಆ ವಿಧಾನಗಳ ಮೂಲಕ ಪ್ರೋಗ್ರಾಮಿಂಗ್ ಎಲ್ಲ ಮಾಡಿದ ನಂತರ ಅದಕ್ಕೊಂದು ಇಂಟೆನ್ಷನ್ ಸೆಟ್ ಮಾಡೋದಿರುತ್ತೆ. ನಂತರನೇ ಅದು ಒಂದು ತನ್ನ ಒಂದು ಕಾರ್ಯ, ಅದರಲ್ಲಿರುವಂತಹ ಹೀಲಿಂಗ್ ಪ್ರಾಪರ್ಟೀಸ್ ಅಂತ ಏನಿರುತ್ತೆ ಅದು ಕೊಡ್ತಾ ಬರುತ್ತೆ ನಮಗೆ. ಅದು ಯಾವಾಗ ನಾವು ಅದನ್ನು ವೇರ್ ಮಾಡಬೇಕು ಅಥವಾ ಕೈಯಲ್ಲಿ ಇಟ್ಕೊಂಡು ಮೆಡಿಟೇಷನ್ ಮಾಡಬೇಕು. ನಾನು ಮೆಡಿಟೇಷನ್ ಈಗ 7 ಚಕ್ರಾಸ್ ಬಗ್ಗೆ ಕೊಟ್ಟಿದ್ದೀನಿ, ಹೇಗೆ ಮೆಡಿಟೇಷನ್ ಮಾಡ್ಬೋದು ಅಥವಾ ಹೇಗೆ ಅದರಿಂದ ಹೀಲಿಂಗ್ ಮಾಡ್ಕೊಳ್ಳೋಕ್ಕೋಸ್ಕರ ಮಲ್ಕೊಂಡು ಒಂದೊಂದೇ ಚಕ್ರಗಳ ಮೇಲೆ ಇಟ್ಕೊಂಡು ಮಾಡ್ಬೋದು ಅಂತ ಕೊಟ್ಟಿದ್ದೀನಿ, ಗ್ರೂಪಲ್ಲಿ ಕೊಟ್ಟಿದ್ದೀನಿ. ಅದೇ ರೀತಿ ಕೂಡ ಫಾಲೋ ಮಾಡ್ತೀವಿ. ಕೈನಲ್ಲಿ ಇಟ್ಕೊಂಡು ಬಲ್ಗೈ ಅಥವಾ ಎಡಗೈ ಅದರಲ್ಲಿ ಇಟ್ಕೊಂಡು ಅದ್ರ ನಂತರ ಅದನ್ನ ಕೈಯಿಂದ ಮುಟ್ಕೊಂಡು ಅದನ್ನ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಮೆಡಿಟೇಷನ್ ಮಾಡಿದ್ರೆ ಅದರಿಂದ ಸಾಕಷ್ಟು ಎನರ್ಜಿ ಬರುತ್ತೆ. ಹಾಗೆ ಕೈಯಲ್ಲಿ ಇಟ್ಕೊಂಡ್ರು ಕೂಡ ಎನರ್ಜಿ ಬರ್ತಾ ಇರುತ್ತೆ. ಕೆಲವು ಪಾಕೆಟಲ್ಲಿ ಇಟ್ಕೋಬಹುದು. ಕ್ರಿಸ್ಟಲ್ಸ್ ಕೆಲವು ಬೀಡ್ಸ್ ಅಲ್ಲಿ ಬರುತ್ತೆ, ಬ್ರೇಸ್ಲೆಟ್ ಟೈಪಲ್ಲಿ ಯೂಸ್ ಮಾಡ್ಕೋಬಹುದು, ರಿಂಗ್ಸ್ ಟೈಪಲ್ಲಿ ಯೂಸ್ ಮಾಡ್ಬೋದು, ಪೆಂಡೆಂಟ್ ಟೈಪಲ್ಲಿ ಯೂಸ್ ಮಾಡ್ಬೋದು. ಮಾಲೆಗಳು ರೀತಿಲಿ ಮಾಲೆಗಳ ಒಂದು ವೇರ್ ಮಾಡೋದ್ರಿಂದ ಕೂಡ ಧರಿಸೋದ್ರಿಂದ ಅದರಿಂದ ಎನರ್ಜಿ ಬರ್ತಾ ಇರುತ್ತೆ. ಅದರಲ್ಲಿ ಶೇಪ್ಸ್ ಅಂತ ಇರುತ್ತೆ. ಈಗ ಪಿರಮಿಡ್ ಶೇಪ್ಸ್ ಆಗಿರ್ಬೋದು, ರೌಂಡ್ ಶೇಪ್, ಬಾಲ್ಸ್ ಅಂತ ಬರುತ್ತೆ. ಈ ರೀತಿ ಒಂದೊಂದೊಂದು ಟ್ರಯಾಂಗಲ್ ಶೇಪ್ ಅಲ್ಲೇ ಬರುತ್ತೆ. ಪಿರಮಿಡ್ ಕೂಡ ಟ್ರಯಾಂಗಲ್ ಅಲ್ಲೇ ಇರುತ್ತೆ, ಆದರೆ ಅದು 4 ಡೈಮೆನ್ಷನ್ ಇರುತ್ತೆ. 3 ಡೈಮೆನ್ಷನಲ್ ಟ್ರಯಾಂಗಲ್ ಶೇಪ್ ಅಲ್ಲಿ ಕೂಡ ಬರುತ್ತೆ, ಬಾಲ್ ರೀತಿಲಿ ಬರುತ್ತೆ. ಇದನ್ನ ಯಾವುದೇ ರೀತಿ ಕಟಿಂಗ್ಸ್ ಇಲ್ದಲೆ ನ್ಯಾಚುರಲ್ ಆಗಿ ಅದನ್ನ ರಾ ಅಂತ ಹೇಳ್ತಾರೆ, ಅದೇ ರೀತಿಯಲ್ಲಿ ಇರುತ್ತೆ. ಅದು ಕೂಡ ರಾ ಇರುತ್ತೆ. ರಾ ಕೂಡ ರಾ ಅಲ್ಲಿ ಹೆಚ್ಚಿನ ಒಂದು ಹೀಲಿಂಗ್ ಎನರ್ಜಿ ಬರ್ತಾ ಇರುತ್ತೆ. ಮತ್ತೆ ಪೇಬಲ್ಸ್ ಅಂತ ಬರುತ್ತೆ, ಟಂಬಲ್ ಸ್ಟೋನ್ ಅಂತ ಹೇಳ್ತಾರೆ, ಪೆನ್ಸಿಲ್ಸ್ ಅಂತ ಹೇಳ್ತಾರೆ, ಹೀಲಿಂಗ್ ಪೆನ್ಸಿಲ್ಸ್ ಅಂತ ಹೇಳಿ ರೇಖೆಯಲ್ಲೆಲ್ಲ ಸಾಕಷ್ಟು ಗ್ರಿಡ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಅದರಲ್ಲಿ ಇನ್ನೂ ಸಾಕಷ್ಟಿದೆ, ಇಂಜೆಕ್ಷನ್ ಅಂತಲೂ ಬರುತ್ತೆ. ಅದೆಲ್ಲ ಈಗ ಪ್ರಾಣಿಕ್ ಹೀಲರ್ಸ್ ಎಲ್ಲ ಇರ್ತಾರೆ, ಅವರು ಯೂಸ್ ಮಾಡುವಂಥದ್ದು. ನಾರ್ಮಲಿ ರೇಖೆಯಲ್ಲಿ ಒಂದು ಕ್ರಿಸ್ಟಲ್ ಗ್ರಿಡ್ ಅಂತ ಬರುತ್ತೆ, ಒಂದು 6 ರಿಂದ 8 ಕ್ರಿಸ್ಟಲ್ಗಳನ್ನ ಬಳಸಿ ಅದನ್ನ ಫೋಟೋ ಇಟ್ಟು ಯಾರಿಗೆ ಹೀಲಿಂಗ್ ಬೇಕಿದೆಯೋ ಅವ್ರದ್ದು ಒಂದು ಫೋಟೋ ಮಧ್ಯದಲ್ಲಿ ಎಲ್ಲ ಕ್ರಿಸ್ಟಲ್ಸ್ಗಳನ್ನ ಎನರ್ಜೈಸ್ ಮಾಡಿ ಅದಕ್ಕೆ ರೇಖೆ ಹೀಲಿಂಗ್ ಈ ರೀತಿ ಅದಕ್ಕೊಂದು ವ್ಯಾಂಡ್ ಅಂತ ಇರುತ್ತೆ, ದೊಡ್ಡ ಒಂದು ಪೆನ್ಸಿಲ್ ಇದೆ. ಅದರಿಂದ ನಾವೆಲ್ಲ ಒಂದು ಕ್ರಿಸ್ಟಲ್ಗಳ ಗ್ರಿಡ್ಡಲ್ಲಿರುವಂಥ 6 ಅಥವಾ 8 ಕ್ರಿಸ್ಟಲ್ಗಳಿಗೆ ನಾವು ಎನರ್ಜಿ ಕೊಡ್ತಾ ಹೋದ್ರೆ ಅಲ್ಲಿ ಏನು ಫೋಟೋ ಇಟ್ಟಿರ್ತಾರೆ ಅವರಿಗೂ ಕೂಡ ಹೀಲ್ ಆಗ್ತಾರೆ. ಈ ರೀತಿ ಸಾಕಷ್ಟು ವಿಧಾನಗಳಿವೆ ಹೀಲಿಂಗ್. ಅದು ನೆಕ್ಸ್ಟ್ ನಾನು ಮುಂದಿನ ದಿನಗಳಲ್ಲಿ ಕ್ರಿಸ್ಟಲ್ಗೆ ಸಂಬಂಧಿಸಿರುವಂತಹ ಒಂದು ಡೀಟೇಲ್ಡ್ ಕ್ಲಾಸಸ್ ಮಾಡ್ತೀನಿ. ಅವಾಗ ಅದೆಲ್ಲ ಹೇಗೆ ಹೀಲಿಂಗ್ ಮಾಡೋದು, ಯಾವ್ಯಾವ ಕ್ರಿಸ್ಟಲ್ ಬಳಸೋದು, ಈ ರೀತಿ ಎಲ್ಲ ತಿಳಿಸ್ಕೊಡ್ತೀನಿ. ಮೇನ್ ಆಗಿ
ನಾವು ಹೇಳೋದೇನು ಅಂದ್ರೆ ಒಂದು ನ್ಯಾಚುರಲ್ ಆಗಿ ಬರುವಂತಹ ಕ್ವಾರ್ಟ್ಸ್ ಫ್ಯಾಮಿಲಿ ಅಂತ ಇರುತ್ತೆ. ಕ್ವಾರ್ಟ್ಸ್ ಫ್ಯಾಮಿಲಿ ಅಂದ್ರೆ ಅದು ಫ್ಲೂ ಅಂದ್ರೆ ಟ್ರಾನ್ಸ್ಲೂಸೆಂಟ್ ಆಗಿರುತ್ತೆ. ಈಗ ನೋಡಿದ್ರೆ ಆ ಸೈಡ್ ನೋಡುವಂಥದ್ದು ಟ್ರಾನ್ಸ್ಲೂಸೆಂಟ್ ಅಂದ್ರೆ ನಾನೇನು ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದೇನಿಲ್ಲ, ಗೊತ್ತಿರುತ್ತೆ. ಆ ಥರ ಟ್ರಾನ್ಸ್ಲೂಸೆಂಟ್ ಕ್ರಿಸ್ಟಲ್ಸ್ಗಳಲ್ಲಿ ಕ್ಲಿಯರ್ ಕ್ವಾರ್ಟ್ಸ್ ಫ್ಯಾಮಿಲಿಯಲ್ಲಿ ಬರೋದು ರೋಸ್ ಕ್ವಾರ್ಟ್ಸ್ ಅಮೆಥಿಸ್ಟ್ ಆಗಿರ್ಬೋದು, ಕ್ಲಿಯರ್ ಕ್ವಾರ್ಟ್ಸ್ ಆಗಿರ್ಬೋದು, ಇನ್ನು ಸಿಟ್ರಿನ್ ಬರುತ್ತೆ, ಜೇಡ್ ಅಂತ ಬರುತ್ತೆ, ಗ್ರೀನ್ ಅವೆಂಚುರಿನ್ ಅಂತ ಬರುತ್ತೆ, ಎಲ್ಲೋ ಅವೆಂಚುರಿನ್, ಕಾರ್ನೆಲಿಯನ್ ಅಂತ ಬರುತ್ತೆ. ಈ ರೀತಿ ಸಾಕಷ್ಟು ಕ್ರಿಸ್ಟಲ್ಸ್ಗಳಿವೆ. ಈ ರೀತಿ ಈ ಕ್ರಿಸ್ಟಲ್ಸ್ಗಳನ್ನು ಯಾರು ಬೇಕಾದರೂ ಯೂಸ್ ಮಾಡ್ಬೋದು, ಯಾಕಂದ್ರೆ ಅದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅಂತ ಏನೂ ಇರಲ್ಲ. ಒಂದು ನ್ಯಾಚುರಲಿ ಏನು ಎನರ್ಜಿ ಬರುತ್ತೆ ಅದು ಬರ್ತಾ ಇರುತ್ತೆ, ನಮಗೆ ಎಷ್ಟು ಬೇಕು ಅಷ್ಟು ಎನರ್ಜಿ ಬರ್ತಾ ಇರುತ್ತೆ. ಇನ್ನು ಕೆಲವೊಂದು ಹೈಯರ್ ವೈಬ್ರೇಷನಲ್ ಕ್ರಿಸ್ಟಲ್ಸ್ ಅಂತ ಬರುತ್ತೆ, ಅದನ್ನ ಯೂಸ್ ಮಾಡುವಾಗ ಸ್ವಲ್ಪ ಎನರ್ಜಿ ಇಂಬ್ಯಾಲೆನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ, ಎನರ್ಜಿ ಬಂದಿರುತ್ತೆ. ಅದು ನಮ್ಮ ದೇಹ ಒಂದು ರೆಸಿಸ್ಟ್ ಮಾಡುವಂಥ ಒಂದು ಕೆಪಾಸಿಟಿ ದೇಹಕ್ಕಿರಲ್ಲ, ಹಾಗಾಗಿ ಅದು ನೆಗೆಟಿವ್ ಆಗಿ ಎಫೆಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಈ ರೀತಿ ಸಾಕಷ್ಟು ಕ್ರಿಸ್ಟಲ್ಸ್ ಇರುತ್ತೆ. ನಾನು ಹೇಳೋದೇನು ಅಂದರೆ ನಾನು ಯೂಟ್ಯೂಬ್ ವಿಡಿಯೋದಲ್ಲಿ ಸಾಕಷ್ಟು ವಿಷಯಗಳನ್ನ ಹೇಳಿದ್ದೀನಿ ಕ್ರಿಸ್ಟಲ್ಸ್ ಬಗ್ಗೆ. ಅದರಲ್ಲೂ ರೋಸ್ ಕ್ವಾರ್ಟ್ಸ್ ಆಗಿರ್ಬೋದು, ಅಮೆಥಿಸ್ಟ್ ಆಗಿರ್ಬೋದು, ಕ್ಲಿಯರ್ ಕ್ವಾರ್ಟ್ಸ್ ಆಗಿರ್ಬೋದು, ಈ ಮೂರನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತಾರೆ. ಈ ಕ್ರಿಸ್ಟಲ್ಸ್ಗಳನ್ನ ಎಷ್ಟು ಸಾಧ್ಯನೋ ಅಷ್ಟು ನೀವು ಬಳಸೋದ್ರಿಂದ ಒಂದು ಪಾಸಿಟಿವ್ ಬರುತ್ತೆ. ಇದನ್ನ ನೀವು ಎಲಿಕ್ಸರ್ ಅಂತ ಹೇಳ್ತಾರಲ್ಲ, ಸೇಮ್ ಅದು ವೀಕಿಂದ ಹೇಳದೆ ಅನಿಸುತ್ತೆ. ನೀರಲ್ಲಿ ಈ ಒಂದು ಕ್ರಿಸ್ಟಲ್ ಪೆಬಲ್ಸ್ ಅಂತ ಇರುತ್ತೆ, ರಾ ಯೂಸ್ ಮಾಡೋ ಹಾಗಿಲ್ಲ, ನಾವು ನೀರನ್ನೆಲ್ಲ ಹಾಕಿರುವಾಗ ಈ ರೀತಿ ಪಾಲಿಶೆಡ್ ಆಗಿರ್ಬೋದು, ಪೆಬಲ್ ಸ್ಟೋನ್ಸ್ ಅಂತ ಇರುತ್ತೆ. ಈ ಥರ ಕ್ರಿಸ್ಟಲ್ಸ್ನ ನಾವು ನೀರಲ್ಲಿ ಒಂದು ಲೋಟ ನೀರಲ್ಲಿ ಹಾಕಿಟ್ಟು ರಾತ್ರಿ ಇಡೀ ನೀರಲ್ಲೇ ಇರುತ್ತೆ. ನಂತರ ಬೆಳಗ್ಗೆ ನಾವು ಆ ನೀರನ್ನ ಕುಡಿಯೋದ್ರಿಂದ ನಮ್ಮ ದೇಹದ ಒಳಗಿನ ಒಂದು ಭಾಗಗಳು ಅಂದರೆ ನಾಡಿಗಳು ಏನಿರುತ್ತೆ, ನಾಡಿಗಳನ್ನ ಶುದ್ಧಿ ಆಗ್ತವೆ, ಪ್ಲಸ್ ಎನರ್ಜಿ ಕೂಡ ಒಳಗಿಂದ ಎನರ್ಜೈಸ್ ಆಗ್ತಾ ಇರುತ್ತೆ. ಈ ರೀತಿ ಮಾಡ್ಬೋದು. ನಾ ಹೇಳೋದು ಎಲ್ಲರೂ ಮಾಡಿ. ಈ 3 ಕ್ರಿಸ್ಟಲ್ಸ್ ಅಷ್ಟೇ ನಾನು ಅಂದರೆ ರೆಕಮೆಂಡ್ ಮಾಡೋದು ಅಥವಾ ಸಜೆಸ್ಟ್ ಮಾಡೋದು ಅಂತ ಹೇಳ್ತೀನಿ. ಅದಲ್ಲದೆ ಇನ್ನು ಬೇರೆ ಬೇರೆ ಕ್ರಿಸ್ಟಲ್ಸ್ ಇದೆ, ನೀರಿಗೆ ಹಾಕೊಂಡು ಕುಡಿಬಹುದು ಅಂತ ಹೇಳ್ತಾರೆ. ನೀರು ಪ್ಯೂರ್ ವಾಟರ್ ಪ್ಯೂರಿಫಿಕೇಷನ್ಗೆ ಬಳಸ್ಬೋದು ಅಂತ ಹೇಳಿ ಕೆಲವು ಕ್ರಿಸ್ಟಲ್ಸ್ಗಳಿದೆ. ಅದೆಲ್ಲ ಈಗ ಸದ್ಯಕ್ಕೆಲ್ಲ ಅದೆಲ್ಲ ಬೇಡ. ಈಗ ನಾ ಹೇಳೋದೇನು ಅಂದರೆ ಒಂದು ಮ್ಯಾಕ್ಸಿಮಮ್ ಕ್ಲಿಯರ್ ಕ್ವಾರ್ಟ್ಸ್, ಅಮೆಥಿಸ್ಟ್, ಇದಕ್ಕೆ ಬಳಸಿ. ಈಗ ಗಂಗಾ ನದಿ ಈಗ ಸಾಕಷ್ಟು ಜನ ಗ್ರೂಪಲ್ಲೇ ಇದೀರಿ, ಕುಂಭಮೇಳಕ್ಕೆಲ್ಲ ಹೋಗಿ ಬಂದವರು ಇದೀರಿ. ಗಂಗಾ ನದಿ ಅದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ಗಳು ನಡೆದಿದೆ. ಇಷ್ಟೆಲ್ಲ ಮೀನ್ಸ್ ಎಲ್ಲರೂ ಬಂದರೂ ಕೂಡ ಗಂಗಾ ನದಿ ಕಲುಷಿತ ಆಗಿಲ್ಲ ಅಂತ ಕೆಲವು ರಿಸರ್ಚ್ಗಳು ಹೇಳ್ತಾ ಇದೆ. ರೀಸನ್ ಏನಿರ್ಬೋದು, ಯಾರಾದರೂ ಹೇಳ್ಬೋದಾ? ಯಾರಾದರೂ ಹೇಳೋದಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಏನು ರೀಸನ್ ಇರ್ಬೋದು ಇಲ್ವಾ? ಸರಸ್ವತಿ ಅವರು ಹೇಳಿ. ಹೇಳ್ತೀರಾ? ಇಲ್ಲ, ಯಾರಿಗೂ ಅಂತ ಗೊತ್ತಿಲ್ಲ. ಓಕೆ, ಗಂಗಾ ನದಿ ಏನು ಮೂಲ ಸ್ಥಾನ ಇದೆ ಅಂದರೆ ಗಂಗಾ ಎಲ್ಲಿ ಹುಟ್ಟಿ ಬರುತ್ತೆ, ಆ ಒಂದು ಪ್ಲೇಸ್ ಹಿಮಾಲಯನೇ ಆಗಿದೆ. ಹಿಮಾಲಯದಲ್ಲಿ ಹುಟ್ಟುವಂಥದ್ದು ಆ ಒಂದು ಪ್ಲೇಸಲ್ಲಿ ಒಂದು ಏನು ಗುಹೆಗಳು ಅಂತ ಎಲ್ಲ ಇದೆ, ಅಲ್ಲಿ ಹರಿದು ಬರುವಂಥ ಪ್ಲೇಸ್ ಏನಿದೆ, ಅಲ್ಲಿ ಕಲ್ಲಿ ಅಂತ ಏನಿದೆ ಮ್ಯಾಕ್ಸಿಮಮ್ ಇರೋದು ಕ್ಲಿಯರ್ ಫಾರೆಸ್ಟ್. ಮ್ಯಾಕ್ಸಿಮಮ್ ಆ ಕ್ಲಿಯರ್ ಫಾರೆಸ್ಟ್ ಹಾದ್ಕೊಂಡೇ ಬರುವಂಥ ಅಲ್ಲಿ ಅಮೆಥಿಸ್ಟ್ ಕ್ರಿಸ್ಟಲ್ಸ್ ಕೂಡ ಇದೆ. ಮ್ಯಾಕ್ಸಿಮಮ್ ಕ್ಲಿಯರ್ ಫಾರೆಸ್ಟ್ ಕ್ರಿಸ್ಟಲ್ ಇದೆ, ನಂತರ ಅಮೆಥಿಸ್ಟ್ ಕ್ರಿಸ್ಟಲ್ಸ್ ಕೂಡ ಇದೆ.
ಇದನ್ನ ಹಾದ್ಕೊಂಡು ಬರೋದ್ರಿಂದ ಅದ್ರ ಮೂಲಕನೇ ಹರಿದು ಬರೋದ್ರಿಂದ ಆ ಒಂದು ಅದಕ್ಕೂ ಒಂದು ಗಂಗಾ ನದಿ ಇದೆ, ಒಂದು ಪವಿತ್ರತೆ ಇದೆ. ಜೊತೆಯಲ್ಲಿ ಈ ಕ್ರಿಸ್ಟಲ್ಸ್ಗಳ ಮೂಲಕ ಹರಿದು ಬರೋದ್ರಿಂದ ಆ ಒಂದು ಗುಹೆಗಳಲ್ಲಿ ನೀವು ನೋಡ್ಬೋದು ಬೇಕಿದ್ರೆ ಅಲ್ಲಿ ಸಾಕಷ್ಟು ಕ್ರಿಸ್ಟಲ್ಸ್ಗಳು ಬೆಳೆದಿರುವಂಥದ್ದು. ನಾನು ಬೇಕಿದ್ರೆ ಶೇರ್ ಮಾಡ್ತೀನಿ ಕೆಲವೊಂದು ಫೋಟೋಸ್ ಏನಾಗುತ್ತೆ ಅದನ್ನು ಶೇರ್ ಮಾಡ್ತೀನಿ. ಅಲ್ಲಿ ಕ್ರಿಸ್ಟಲ್ಸ್ಗಳು ಬೆಳ್ಕೊಂಡಿವೆ. ಆ ಒಂದು ಅದನ್ನು ನ್ಯಾಚುರಲಿ ಪಿರಮಿಡ್ ಶೇಪಲ್ಲಿ ಪೆನ್ಸಿಲ್ ಶೇಪಲ್ಲಿ ನ್ಯಾಚುರಲ್ ಆಗಿ ಬೆಳ್ಕೊಂಡಿರುತ್ತೆ. ಅದು ಎಷ್ಟು 10 ಅಡಿ 20 ಅಡಿ ಎಷ್ಟಿದೆ ದೊಡ್ಡ ದೊಡ್ಡ ಗಾತ್ರದಲ್ಲಿರುವಂಥ ಪೆನ್ಸಿಲ್ ಸೈಜಲ್ಲಿ ಕೂಡ ಇರುತ್ತೆ. ನಾನು ಮೇ ಬಿ ಲಾಸ್ಟ್ ಎಲ್ಲ ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ದೀನಿ ಈ ಒಂದು ಫೋಟೋಸ್. ಆ ಒಂದು ಪ್ಲೇಸಲ್ಲೇ ಹರಿದು ಬರೋದ್ರಿಂದ ಅದರಲ್ಲಿ ಒಂದು ಮ್ಯಾಕ್ಸಿಮಮ್ ಎನರ್ಜಿ ಇರುತ್ತೆ. ಮತ್ತೆ ಅದರದ್ದೇ ಆದಂಥ ಒಂದು ಪೌರಾಣಿಕ ಕಥೆಗಳಿದೆ. ಗಂಗೆ ಇದೆ, ಅದ್ರ ಬಗ್ಗೆ ಏನು ಕ್ರಿಸ್ಟಲ್ಸ್ ಆ ಒಂದು ಇದ್ರ ಮೂಲಕ ಬರೋದ್ರಿಂದ ಆ ಕ್ರಿಸ್ಟಲ್ ಎನರ್ಜಿ ಕೂಡ ಅದರಲ್ಲಿ ಇರುತ್ತೆ. ಎಲ್ಲ ನದಿಗಳು ಪವಿತ್ರವಾಗಿರುತ್ತೆ. ಹರಿದು ಬರುವಂತಹ ಕಲ್ಲುಗಳು ಅಲ್ಲಿನ ಒಂದು ಗುಣ ವಿಶೇಷತೆ ಇರುತ್ತೆ. ಅಲ್ಲಿನ ಬೇರು ಅಂದ್ರೆ ಹರ್ಬ್ಸ್ ಅಂತ ಏನಿರುತ್ತೆ ಅದ್ರದ್ದು ಒಂದು ಎಲ್ಲ ಇರುತ್ತೆ. ಹಾಗಾಗಿ ಎಲ್ಲ ನದಿಲೂ ಒಂದು ಪವಿತ್ರತೆ ಇರುತ್ತೆ. ಅದರಲ್ಲಿ ಕೂಡ ಹೀಲಿಂಗ್ ಎನರ್ಜಿ ಇರುತ್ತೆ. ಈಗಿನ ಒಂದು ಏನು ವಾಟರ್ ಇದು ಮಾಡ್ತಾರಲ್ಲ, ಕೆಲವು ಕಂಪ್ನಿಗಳಿರುತ್ತೆ ಅದೆಷ್ಟೋ ಇಷ್ಟು ಇರಬೇಕು ನೀರಿನ ಒಂದು ರೇಟ್ ಮಾಡ್ತಿದ್ರೆ ಕುಡಿಯೋಕೆ ಯೋಗ್ಯ ಅಂತ ಎಲ್ಲ ಹೇಳ್ತಾರೆ. ನಾವು ಹೋಗಿ ಗಂಗಾ ನದಿದು ಅಲ್ಲೆಲ್ಲ ಹೋಗಿ ಟೆಸ್ಟ್ ಮಾಡಿದ್ರೆ ನೀರು ಉಗಮ ಸ್ಥಾನ ಅಂತ ಏನಿದೆ ಅಲ್ಲೆಲ್ಲ ಟೆಸ್ಟ್ ಮಾಡಿದ್ರೆ ಅವರ ಒಂದು ಅಂದ್ರೆ ಒಂದು ಮೆಜರ್ ಪ್ರಕಾರ ಯಾವುದು ಕುಡಿಯೋ ಯೋಗ್ಯತೆಯಲ್ಲಿ ಇರಲ್ಲ. ಆದ್ರೂ ಇಷ್ಟು ಇಷ್ಟು ಲೈಫ್ಗಳು ಈ ಭೂಮಿ ಮೇಲೆ ಅದೇ ನೀರು ಕುಡಿದು ಬದುಕಿರುವಂಥವ್ರು ನಮ್ಗಿನ ಚೆನ್ನಾಗಿ ಈಗಿನ ಒಂದು ಲೈಫ್ ಸ್ಪ್ಯಾನ್ ಅಂತ ಏನಿದೆ ಎಷ್ಟಿದೆ ಅಂತ ಎಲ್ರಿಗೂ ಗೊತ್ತಿದೆ. ಅದಕ್ಕಿಂತ ಹೆಚ್ಚು 100 ದಾಟಿ ಇರುವಂಥವ್ರು ಮೊದಲೆಲ್ಲ ಇದ್ರು. ಈಗ ಅದನ್ನ ದಾಟುವಂಥದ್ದು ಬಹಳ ಕಷ್ಟ ಇದೆ. ಹೋಗ್ಲಿ ಆ ವಿಷಯ ಬೇಡ. ಆ ಒಂದು ಕ್ರಿಸ್ಟಲ್ಸ್ಗಳಂತ ಏನು ಬರುತ್ತೆ ಈ ಕ್ರಿಸ್ಟಲ್ಸ್ಗಳು ಜೊತೆಯಲ್ಲಿ ಬೇಕಿದ್ರೆ ನೀವು ಟಂಗೈಟ್ ಅಂತ ಬರುತ್ತೆ. ಟಂಗೈಟ್ ಅಂತಾನೆ ಹೇಳ್ತಾರೆ. ಟಂಗೈಟ್ ಮೇ ಬಿ ನಮ್ಮ ಸ್ಟೂಡೆಂಟ್ಸ್ ತಗೊಂಡಿದ್ರು. ಅದು ಬೇಕಿದ್ರೆ ಬಳಸ್ತೀವಿ. ಓನ್ಲಿ ಟಂಗೈಟ್, ಅದರಲ್ಲಿ ಮತ್ತೆ ಬೇರೆ ಕ್ರಿಸ್ಟಲ್ಸ್ನ ಆ್ಯಡ್ ಮಾಡಬಾರ್ದು. ಕ್ಲಿಯರ್ ಫಾಲ್ಸ್ ಹಾಗೂ ರೋಸ್ ಫಾಲ್ಸ್ ಆಮೇಲೆ ಆ್ಯಡ್ ಮಾಡ್ತೀವಿ. ಓನ್ಲಿ ಟಂಗೈಟ್ ಇಟ್ಕೊಂಡು ಕುಡಿಬೋದು. ಆ್ಯಡ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಅದು ಕೂಡ ವಾಟರ್ ಪ್ಯೂರಿಫಿಕೇಶನ್ ಮತ್ತು ಹೀಲಿಂಗ್ ಎನರ್ಜಿ ಅದರಲ್ಲಿ ಇರುತ್ತೆ. ಅದೊಂದು ಯೂಸ್ ಮಾಡ್ಬೋದು. ಈ ರೀತಿ ಅದು ಮಾಡೋದ್ರಿಂದ ಒಳಗಿಂದ ಹೀಲಿಂಗ್ ಆಗ್ತಾ ಇರುತ್ತೆ. ಆ ಒಂದು ಎನರ್ಜಿ ಕೂಡ ನಮಗೆ ಅದನ್ನ ನಾವು ರೇಖಿ ಮೂಲಕ ರೇಖಿ ವಾಟರ್ ಕ್ರಿಸ್ಟಲ್ಸ್ ಇಲ್ಲ ಅಂದ್ರೆ ರೇಖಿಯಿಂದ ವಾಟರ್ನ ಹೀಲ್ ಮಾಡಿ ಮಂತ್ರಗಳಿಂದ ಹೀಲ್ ಮಾಡಿ ರೋಗಗಳೆಲ್ಲ ಗುಣ ಆಗುತ್ತೆ. ಎಷ್ಟೋ ಜನ ಸಾಕಷ್ಟು ಜನ ಮೊದಲಿಂದನೂ ಈ ಒಂದು ಪದ್ಧತಿ ಮಾಡ್ಕೊಂಡು ಬಂದಿದ್ದಾರೆ. ಮಂತ್ರಗಳಿಂದ ನೀರಿನ ಎನರ್ಜಿ ಅಂದ್ರೆ ಅಭಿಮಂತ್ರಕ್ಕೆ ಕೊಡೋದು ಅಂತ ಹೇಳ್ತಾರೆ. ಈ ರೀತಿ ಕೊಟ್ಟು ಎಲ್ಲ ಮಾಡಿ ಎಷ್ಟೋ ಜನ ಒಂದು ರೋಗಗಳೆಲ್ಲ ಗುಣವಾಗುತ್ತೆ. ಇದೇ ರೀತಿಯಲ್ಲಿ ನಾವು ಕೂಡ ಮಾಡ್ಕೋಬಹುದು. ಮೇನ್ ಆಗಿ ಈ ಒಂದು 3 ಕ್ರಿಸ್ಟಲ್ ಹೇಳಿದ್ರೆ ಸಾಕು. ಇನ್ನೊಂದು 4ನೇ ಇದನ್ನು ಬಳಸ್ಬೋದು. ಇನ್ನು ಕೆಲವರು ಬ್ಲಡ್ ಸ್ಟೋನ್ ಯೂಸ್ ಮಾಡ್ಬೋದು, ಕಾರ್ನೆಲಿಯನ್ ಯೂಸ್ ಮಾಡ್ಬೋದು ಅಂತ ಎಲ್ಲ ಹೇಳ್ತಾರೆ. ನಾನು ಅದನ್ನ ಹೇಳಲ್ಲ. ಈ ಮೇನ್ ಆಗಿ 3 ಕ್ರಿಸ್ಟಲ್ಸ್ ಅದು ಪಾಲಿಶೆಡ್ ಕ್ರಿಸ್ಟಲ್ಸ್ ಆಗಿರಬೇಕು. ರಾ ಕ್ರಿಸ್ಟಲ್ಸ್ ಯಾವುದೇ ಕಾರಣಕ್ಕೂ ಈ ರೀತಿ ವಾಟರ್ ಥೆರಪಿಲಿ ಮಿಕ್ಸರ್ ಅಂತ ಮಾಡ್ಕೊಂಡು ಕುಡಿಲಿಕ್ಕೆ ಯೂಸ್ ಮಾಡೋಕ್ಕಾಗುತ್ತೆ. ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ಕೇಳಿ. ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದೆ? ಸ್ವಲ್ಪ ಫಾಸ್ಟ್ ಆಗಿ ಹೇಳ್ಬಿಟ್ಟೆ ಅನ್ಸುತ್ತೆ. ಕೇಳಿಸ್ತಿದೆ ಅಲ್ವಾ ನಾ ಮಾತಾಡ್ತಾ ಇರೋದು? ಕೇಳಿಸ್ತಿದೆ ಸರ್, ಸ್ವಲ್ಪ ಮೆಲ್ಲಗೆ ಇರ್ತದೆ. ಹೌದಾ? ಇಲ್ಲಿವರೆಗೂ ಮಾತಾಡ್ತಿರೋದು ಕೇಳಿಸ್ತಿದೆ ಅಲ್ವಾ? ಕೇಳಿಸಿದೆ ಸರ್, ಕೇಳಿಸಿದೆ. ಮತ್ತೆ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ? ನಾನು ಆಲ್ರೆಡಿ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ಹೇಗೆಲ್ಲ ನಾವು ಇಂಟೆನ್ಷನ್ ಚೆಕ್ ಮಾಡ್ಬೋದು, ಹೇಗೆಲ್ಲ ಕ್ಲೆನ್ಸಿಂಗ್ ಮಾಡ್ಬೋದು, ಅಗರಬತ್ತಿ ಧೂಪ ತೋರಿಸ್ಬೋದು, ಅಥವಾ ಅಂದರೆ ನಾರ್ಮಲಿ ಯಾವ್ಯಾವೆಲ್ಲ ಧೂಪ ಬರುತ್ತೆ, ಸ್ಟೇಜ್ ಅಂತ ಬರುತ್ತೆ, ಸ್ಟೇಜಿನ ಧೂಪ ತೋರಿಸ್ಬೋದು. ಇದೆಲ್ಲ ಮಾಡಿ ಕ್ಲೆನ್ಸಿಂಗ್ ಮಾಡ್ಬೋದು. ಅಥವಾ ಚಂದ್ರನ ಬೆಳಕಾಗಿರ್ಬೋದು, ಸೂರ್ಯನ ಬೆಳಕಾಗಿರ್ಬೋದು, ಇಲ್ಲೆಲ್ಲ ಇಡೋದ್ರಿಂದ ಅದು ಕೂಡ ಕ್ಲೆನ್ಸ್ ಆಗುತ್ತೆ, ಪ್ಲಸ್ ಚಾರ್ಜ್ ಆಗುತ್ತೆ, ಎನರ್ಜೈಸ್ ಆಗುತ್ತೆ. ಉಪ್ಪಿನ ನೀರಲ್ಲಿ ತೊಳೆಯೋದು, ಸಮುದ್ರ ನೀರಲ್ಲಿ ತೊಳೆಯೋದು, ನದಿ ನೀರಲ್ಲಿ ತೊಳೆಯೋದು, ಇದೆಲ್ಲ ಮಾಡೋದು ಅಲ್ಲಿರುವಂಥ ಅಂದರೆ ಅದು ಕ್ಲೆನ್ಸ್ ಆಗ್ತಾ ಬರುತ್ತೆ. ಅದ್ರಲ್ಲಿ ನೆಗೆಟಿವ್ಸ್ ಇರುತ್ತೆ ಅಂತಲ್ಲ, ಅದು ಕ್ಲೆನ್ಸ್ ಆಗ್ತಾ ಬರುತ್ತೆ. ಬ್ಲಾಕೇಜಸ್ ಏನಾದರೂ ಈಗ ನಮಗೆ ಹೀಲಿಂಗಿಗೆ ಬಳಸಿರ್ತೀವಿ, ನಾವು ಹೀಲಿಂಗ್ ಮಾಡಿದಾಗ ಕೆಲವೊಮ್ಮೆ ನೆಗೆಟಿವ್ ಎನರ್ಜೀಸ್ನ
ಅಂದ್ರೆ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಆ ಥರ ಅಬ್ಸರ್ವ್ ಏನಾದ್ರು ಮಾಡ್ಕೊಂಡಿದ್ರೆ ಅದನ್ನ ರಿಲೀಸ್ ಮಾಡಬೇಕು ಅಂತ ನೀರಲ್ಲಿ ನಾವು ಈ ರೀತಿ ಕ್ಲೆನ್ಸಿಂಗ್ ಪ್ರೋಸೆಸ್ ಅಂತ ಏನಿದೆ ಕ್ಲೆನ್ಸಿಂಗ್ ಪ್ರೋಸೆಸ್ ಎಲ್ಲ ಮಾಡೋದ್ರಿಂದ ಅದು ನೆಗೆಟಿವ್ಸ್ ಅಂತ ಏನಾದರೂ ಇದ್ರೆ ಬ್ಲಾಕೇಜಸ್ ಅಂತ ಏನಾದರೂ ಇದ್ರೆ ಅದನ್ನ ರಿಲೀಸ್ ಮಾಡುತ್ತೆ. ಅದನ್ನ ನಾನು ಆಲ್ರೆಡಿ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ಆ ಒಂದು ಕ್ಲೆನ್ಸ್ ಮಾಡಿರುವಂಥ ವಾಟರ್ ಅಂತ ನೀರು ಅಂತ ಏನಿರುತ್ತೆ ಅದನ್ನೆಲ್ಲ ಯಾರು ತುಳಿದೇ ಇರುವಂಥ ಜಾಗ ದಾಟದೇ ಇರುವಂಥ ಜಾಗದಲ್ಲಿ ಅದನ್ನು ಹಾಕೋದ್ರಿಂದ ಯಾವುದು ಸಮಸ್ಯೆಗಳು ಬರಲ್ಲ. ಇದು ಕ್ರಿಸ್ಟಲಿಂಗ್ ನಂತರ ಆಮೇಲೆ ನಾವು ಧೂಪ ತೋರಿಸೋದಾಗಿರ್ಬೋದು. ಅಷ್ಟೇ ಅಂದರೆ ನಾವು ಯಾವ ರೀತಿ ಒಂದು ಶ್ರದ್ಧೆಯಿಂದ ನಾವು ಇದು ಮಾಡ್ತೀವಿ ಆ ರೀತಿ ಧೂಪ ತೋರಿಸಿ ನಂತರ ಕೈಯಲ್ಲಿ ಇಟ್ಕೊಂಡು ನಮ್ಮ ಇಂಟೆನ್ಷನ್ ಸೆಟ್ ಮಾಡೋದು. ಎಡಗೈ ಮೇಲೆ ಕ್ರಿಸ್ಟಲ್ ಇಟ್ಕೊಂಡು ಬಲಗೈಯಿಂದ ಏನಾದರೂ ಒಂದು ಇಂಟೆನ್ಷನ್ ಇತ್ತು ಅಂದರೆ ನಮ್ಗೆ ಯಾವ ಒಂದು ಕಾರಣಕ್ಕೋಸ್ಕರ ಈ ಒಂದು ಕ್ರಿಸ್ಟಲ್ನ ಬಳಸ್ತಾ ಇದ್ದೀವಿ ಅಂತ ಹೇಳಿ ಯಾಕೆ ಆ ಒಂದು ಕ್ರಿಸ್ಟಲ್ ಬೇಕು ಅಂದರೆ ಇದರಿಂದ ಏನಾಗಬೇಕು ಅನ್ನೋ ಒಂದು ಇಂಟೆನ್ಷನ್ ಅದನ್ನ ನಾವು ಸೆಟ್ ಮಾಡಿ ಎನರ್ಜೈಸ್ ಅಂದರೆ ಎನರ್ಜೈಸ್ ಆಗಿರುತ್ತೆ. ಅದು ಇಂಟೆನ್ಷನ್ ಇದು ಬರ್ತಾ ಇರುತ್ತೆ. ನಥಿಂಗ್ ಬಟ್ ಅದು ಪ್ರೋಗ್ರಾಮ್ ಆಲ್ರೆಡಿ ಪ್ರೋಗ್ರಾಮ್ ಆಗಿರುತ್ತೆ. ಅಂದರೆ ಯಾರಿಂದ ತಗೊಂಡಿರ್ತೀರೋ ಅವ್ರು ಪ್ರೋಗ್ರಾಮಿಂಗ್ ಮಾಡಿ ಕಳಿಸಿದ್ರೆ ಪ್ರೋಗ್ರಾಮಿಂಗ್ ಆಗಿರುತ್ತೆ. ಇಲ್ಲ ಅಂದರೆ ಅದು ಕ್ರಿಸ್ಟಲ್ ಆಗಿರಲ್ಲ, ನಾರ್ಮಲಿ ಹೀಲಿಂಗ್ ಕ್ರಿಸ್ಟಲ್ ಆಗಿರಲ್ಲ, ನಾರ್ಮಲಿ ಕ್ರಿಸ್ಟಲ್ ಆಗಿರುತ್ತೆ. ಯಾವಾಗ ನಾವು ಅದಕ್ಕೆ ಒಂದು ಇಂಟೆನ್ಷನ್ ಸೆಟ್ ಮಾಡ್ತೀವಿ, ಪ್ರೋಗ್ರಾಮಿಂಗ್ ಮಾಡ್ತೀವಿ, ಕ್ಲೆನ್ಸಿಂಗ್ ಎಲ್ಲ ಮಾಡಿ ಅದರ ನಂತರನೇ ಅದು ಒಂದು ಹೀಲಿಂಗ್ ಕ್ರಿಸ್ಟಲ್ ಆಗಿ ಒಂದು ರೂಪ ಪಡ್ಕೊಳ್ಳುತ್ತೆ. ಅದನ್ನ ನಂತರ ನಾವು ಹೀಲಿಂಗಿಗೆ ಬಳಸ್ತೀವಿ. ಜೊತೆಲಿ ಇಟ್ಕೊಂಡ್ರೆ ಸಾಕು ಹೀಲ್ ಆಗ್ತಾ ಇರುತ್ತೆ. ನಮ್ಮ ತಲೆದಿಂಬ ಅಡಿಲಿ ಇಟ್ಕೊಂಡು ಮಲ್ಕೊಂಡ್ರೆ ಸಾಕು ಹೀಲ್ ಆಗ್ತಾ ಇರುತ್ತೆ. ನಾವು ಸಿಂಪಲ್ ಆಗಿ ರೇಖೆ ಅಂತ ತಗೊಳ್ಳೋಣ. ನಾವು ಒಂದು ವಾರ ಮಾಡುವಂಥ ರೇಖೆ ಶಕ್ತಿ ಒಂದು ರಾತ್ರಿಯಲ್ಲಿ ನಮಗೆ ಬಂದಿರುತ್ತೆ. ಅಷ್ಟು ಹೀಲಿಂಗ್ ಎನರ್ಜಿ ಅದರಿಂದ ಬರ್ತಾ ಇರುತ್ತೆ. ಅಂದರೆ ನಮ್ಮ ಒಂದು ಕೆಪಾಸಿಟಿ ಅಂದರೆ ನಮ್ಮ ಒಂದು ರೆಸಿಸ್ಟಿವಿಟಿ ಎಷ್ಟಿದೆ ಅಷ್ಟರ ಮೇಲೆ ಅದು ಎನರ್ಜಿ ನಮಗೆ ಕೊಡ್ತಾ ಇರುತ್ತೆ. ನಾವು ಎಷ್ಟು ಸ್ವೀಕಾರ ಮಾಡಬೇಕು ಅಷ್ಟೇ ನಾವು ಸ್ವೀಕಾರ ಮಾಡ್ತಾ ಇರ್ತೀವಿ. ಯಾವಾಗಲೂ ಅದು ನಮ್ಮ ಜೊತೆಲಿರೋದ್ರಿಂದ ಸಾಕಷ್ಟು ರಕ್ಷಣೆ ಕೂಡ ಅದರಿಂದ ಸಿಗುತ್ತೆ, ಹೀಲಿಂಗ್ ಎನರ್ಜಿ ಕೂಡ ಸಿಗುತ್ತೆ. ಇದಿಷ್ಟು ಹೇಳ್ಬೇಕು. ಏನಾದರೂ ಡೌಟ್ ಇದ್ರೆ ಕೇಳಿ, ಮತ್ತೇನಾದರೂ ವಿಷಯಗಳು ನೆನಪಾದ್ರೆ ಹೇಳ್ತೇನೆ. ಸರ್ ಒಂದು ವಿಷಯ ಕೇಳಬೇಕಿತ್ತು ಸರ್. ಈಗ ನಾವು ಇಂಟೆನ್ಷನ್ ಸೆಟ್ ಮಾಡಿ ವೇರ್ ಮಾಡ್ತೇವಲ್ಲ, ಪ್ರತಿಯೊಂದು ಕ್ರಿಸ್ಟಲ್ ಬೇರೆ ಬೇರೆ ಉದ್ದೇಶಕ್ಕೆ ಇರ್ತದಲ್ಲ ಸರ್. ಹಾಗೆ ನಾವು ಒಂದ್ಸಲ ವೇರ್ ಮಾಡುವಾಗ ಬೇರೆ ಬೇರೆ ಪರ್ಪಸ್ಸಿಗೆ ಇರುವಂತದನ್ನು ಕೂಡ ವೇರ್ ಮಾಡಬಹುದಾ ಅಥವಾ ಒಂದ್ಸಲಕ್ಕೆ ಒಂದೇ ಯೂಸ್ ಮಾಡ್ಬೋದು. ಈಗ ನೋಡಿ ಸಿಂಪಲ್ ಆಗಿ ಹೇಳ್ತೀನಿ, ರೋಸ್ ಕ್ವಾರ್ಟ್ಸ್ ಯಾರಿಗೋ ಮದುವೆ ಆಗ್ಬೇಕು ಅನ್ನೋ ಉದ್ದೇಶ ರೋಸ್ ಕ್ವಾರ್ಟ್ಸ್ ಅಂತ ಅನ್ಕೊಳ್ಳೋಣ. ಅದು ಇಟ್ಕೊಂಡಿರ್ತಾರೆ ಜೊತೆಲಿ, ಅದು ಒಂದೇ ರೋಸ್ ಕ್ವಾರ್ಟ್ಸ್ ಇನ್ನು ಬೇರೆ ಬೇರೆ ಕೆಲಸಗಳನ್ನು ಮಾಡ್ಕೊಡುತ್ತೆ. ಅದ್ರಲ್ಲಿ ಏನು ಸೆಟ್ ಮಾಡಿರ್ತಾರೆ ಅದನ್ನ ಸೆಟ್ ಮಾಡ್ಕೊಂಡು ಹಾಕೋಬಹುದು. ಜೊತೆಲಿ ಇನ್ನೇನೋ ಕೆಲಸದ ವಿಷಯದಲ್ಲಿ ಹಾಕೋಬೇಕು ಅನ್ನೋದಿರುತ್ತೆ. ಇನ್ನೂ ಒಂದು ಕ್ರಿಸ್ಟಲ್ನ ನಾವು ಆ ಒಂದು ಇಂಟೆನ್ಷನ್ ಸೆಟ್ ಮಾಡ್ಕೊಂಡು ಹಾಕೋಬಹುದು. ಅದ್ರಲ್ಲೇನು ಪ್ರಾಬ್ಲಮ್ ಇಲ್ಲ. ಅದು ಇನ್ನೂ ಎನರ್ಜಿ ಬೂಸ್ಟ್ ಮಾಡುತ್ತೆ. ಹಾ ಸರಿ, ಓಕೆ ಸರಿ, ಥ್ಯಾಂಕ್ ಯು. ಅಂದ್ರೆ ಒಂದು ಲಿಮಿಟ್ ಅಂತ ಇರುತ್ತೆ. ಎಲ್ಲಾ ಕ್ರಿಸ್ಟಲ್ಗಳನ್ನ ತಗೊಂಡು ಮೈ ಮೇಲೆ ಹೇರ್ಕೊಳ್ಳೋದ್ಕಿಂತ ಯಾವುದು ನಮಗೆ ಬೇಕಿದೆ ಅಷ್ಟೇ ಕ್ರಿಸ್ಟಲ್ಸ್ನ ಬಳಸೋದು ಒಳ್ಳೇದಿರುತ್ತೆ. ಒಂದು ಸ್ವಲ್ಪ ಸ್ಟ್ರಾಂಗ್ ಇರುವಂತ, ಈಗ ನಾವು ಬ್ಲ್ಯಾಕ್ ಆಗ್ಯಾಟ್ ಎಲ್ಲ ಸಜೆಸ್ಟ್ ಮಾಡ್ತೀವಿ ಪ್ರೊಟೆಕ್ಷನ್ಗೋಸ್ಕರ. ಬ್ಲ್ಯಾಕ್ ಆಗ್ಯಾಟ್, ಬ್ಲ್ಯಾಕ್ ಟರ್ಮರಿಕ್ ಅಂತ ಬರುತ್ತೆ, ಸೆಲೆನೈಟ್ ಬರುತ್ತೆ. ಈ ರೀತಿ ಸಾಕಷ್ಟು ಕ್ರಿಸ್ಟಲ್ಸ್ ಇದೆ. ಈ ರೀತಿ ಒಂದು ಕ್ರಿಸ್ಟಲ್ನ ಒಂದು ಬ್ರೇಸ್ಲೆಟ್ ಆಗಿರ್ಬೋದು ಅಥವಾ ಏನೋ ಒಂದು ಪಾಕೆಟಲ್ಲಿ ಇಟ್ಕೊಳ್ಳುವಂಥದ್ದು ಅದೆಲ್ಲ ಕಷ್ಟ. ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂಥ, ನೀವು ಒಂದು ಯಾವುದೋ ಆಫೀಸಲ್ಲಿ ಕೂರ್ತೀರಾ ಅನ್ಕೊಂಡು ನಿಮ್ಮ ಒಂದು ಹತ್ತಿರದಲ್ಲಿ ಯಾವುದೋ ಒಂದು ಪ್ಲೇಸಲ್ಲಿ ಅದು ನಿಮಗೆ ಎನಿ ಟೈಮ್ ಹತ್ತಿರದಲ್ಲಿರ್ಬೇಕು. ಆ ರೀತಿ ಪ್ಲೇಸಲ್ಲಿ ಕೂತ್ಕೊಂಡು ಅದರದ್ದೊಂದು ಆರಿಕ್ ಫೀಲ್ಡ್ ಅಂತ ಇರುತ್ತೆ, ಎನರ್ಜಿ ಫೀಲ್ಡ್ ಅಂತ ಇರುತ್ತೆ. ಆ ಫೀಲ್ಡ್ ಒಳಗಡೆ ಇದ್ರೂ ಕೂಡ ನಮಗೆ ಕ್ಲೆನ್ಸ್ ಮಾಡ್ತಾ ಇರುತ್ತೆ, ಪ್ರೊಟೆಕ್ಷನ್ ಕೂಡ ಸಿಗ್ತಾ ಇರುತ್ತೆ. ಈ ರೀತಿ ಪ್ರೊಟೆಕ್ಷನ್ಗೆ ಒಂದು ನಾವು ಬಳಸ್ತೀವಿ. ಮತ್ತೆ ಬೇರೆ ಬೇರೆ ಕ್ರಿಸ್ಟಲ್ಸ್ಗಳು ಇನ್ನೂ ಹೆಚ್ಚು ಅಂದ್ರೆ ತುಂಬಾ ಕ್ರಿಸ್ಟಲ್ಸ್ ಎಲ್ಲಾ ತರದ್ದು ಕ್ರಿಸ್ಟಲ್ ಆ್ಯಡ್ ಆಯ್ತು ಅಂದ್ರೆ ಅಲ್ಲಿ ಸ್ವಲ್ಪ ಇಂಬ್ಯಾಲೆನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ನಾವು ಹೇಳೋದು ಏನು ಅಂದ್ರೆ ಆಲ್ಟರ್ ಮಾಡ್ಕೊಳ್ಳಿ ನಿಮ್ಮ ಹತ್ರದಲ್ಲಿ ಎಲ್ಲಾ ರೀತಿ ಕ್ರಿಸ್ಟಲ್ಸ್. ಈಗ ಕ್ರಿಸ್ಟಲ್ ಕಲೆಕ್ಷನ್ ಜಾಸ್ತಿನೇ ಆಗಿರುತ್ತೆ ಕೆಲವರಿಗೆ. ಅದೆಲ್ಲ ಒಂದು ಕ್ಲೆನ್ಸಿಂಗ್ ಮಾಡಿ ಒಂದು ಆಲ್ಟರ್ ಟೈಪಲ್ಲಿ ಒಂದು ಪ್ಲೇಟಲ್ಲಿ ನಾನು ಶೇರ್ ಮಾಡಿದ್ದೀನಿ ಗ್ರೂಪಲ್ಲಿ. ಆ ಒಂದು ಪ್ಲೇಟ್ ಟೈಪಲ್ಲಿ ಇರುತ್ತೆ, ಯಾವುದಾದ್ರು ಒಂದು ಪ್ಲೇಟಲ್ಲಿ ಅದನ್ನೆಲ್ಲ ಇಟ್ಕೊಂಡು ಅವಾಗ ಅದಕ್ಕೆ ಕ್ಲೆನ್ಸಿಂಗ್ ಮಾಡಿ. ಅಂದರೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಕ್ಲೆನ್ಸಿಂಗ್ ಮಾಡಿ, ಅಮಾವಾಸ್ಯೆ ದಿನ ಕ್ಲೆನ್ಸಿಂಗ್ ಮಾಡಿ, ಹುಣ್ಣಿಮೆ ದಿನ ಸಿಂಪಲ್ ಆಗಿ ಒಂದ್ಸರಿ ತೊಳೆದ್ಬಿಟ್ಟು ಸೀದಾ ತಗೊಂಡೋಗಿ ನೀವು ಟೆರೆಸ್ ಮೇಲೆ ಅಥವಾ ಎಲ್ಲಿ ನಿಮಗೆ ಚಂದ್ರನ ಬೆಳಕು ಸಿಗತ್ತೋ ಆ ಒಂದು ಸ್ಥಳದಲ್ಲಿ ಅದನ್ನು ಇರೋದ್ರಿಂದ ಅದು ಓವರ್ ನೈಟ್ ಪೂರ್ತಿ ಅದು ಚಾರ್ಜ್ ಆಗಿರುತ್ತೆ. ಆಮೇಲೆ ಯೂಸ್ ಮಾಡ್ಬೋದು. ಈ ರೀತಿ ಎಲ್ಲ ಮಾಡ್ಬೋದು. ಅಥವಾ ನಿಮ್ಮ ಕಿಟಕಿ ಒಳಗೇನೆ ಚಂದ್ರನ ಬೆಳಕು ಬರೋ ರೀತಿಲಿ ಏನಾದರೂ ಇತ್ತು ಅಂದರೆ ಅಲ್ಲಿ ಕೂಡ ಮಾಡ್ಬೋದು. ಈ ರೀತಿ ಮಾಡಿ ನೀವು ನಿಮ್ಮ ಹತ್ರದಲ್ಲಿ ಒಂದು ಟೇಬಲ್ ಆಗಿರ್ಬೋದು, ನಿಮ್ಮ ಮೆಡಿಟೇಷನ್ ಪ್ಲೇಸ್ ಆಗಿರ್ಬೋದು,
ಎಲ್ಲಾದ್ರೂ ಒಂದು ಹತ್ರದಲ್ಲಿ ನೀವು ಇಟ್ಕೊಳ್ಳೋದ್ರಿಂದ ಅದ್ರದ್ದೊಂದು ಎಲ್ಲಾ ರೀತಿಲೂ ಒಂದು ಎನರ್ಜಿ ಇರುತ್ತೆ. ಆ ಎನರ್ಜಿ ಒಳಗೆ ಎನರ್ಜಿ ಸರ್ಕಲ್ ಅಲ್ಲೇ ಇರ್ತದೆ. ಆದಷ್ಟು ಹೀಲಿಂಗ್ ಆಗ್ತಾ ಇರುತ್ತೆ. ಆದಷ್ಟು ಹೀಲರ್ಸ್ ಅಂತ ಯಾರೆಲ್ಲ ಇರ್ತಾರೆ, ಹೀಲರ್ಸ್ ಅಂದ್ರೆ ತಮಗಷ್ಟೇ ಹೀಲ್ ಮಾಡ್ಕೊಳ್ಳೋ ಹೀಲರ್ಸ್ ಅಲ್ಲ, ಇತರರಿಗೂ ಕೂಡ ಹೀಲಿಂಗ್ ಮಾಡ್ತಾ ಇರ್ತಾರೆ. ಆ ಥರದವ್ರು ಹೆಚ್ಚಿನ ಕ್ರಿಸ್ಟಲ್ಸ್ ಇಟ್ಕೊಳ್ಳೋದು ಒಳ್ಳೆಯದು. ಇನ್ನು ಉಳಿದವ್ರು ನಾರ್ಮಲ್, ಅವ್ರಿಗೆ ಏನ್ ಬೇಕು, ಯಾವ ಒಂದು ಉದ್ದೇಶಕ್ಕೆ ಆ ಕ್ರಿಸ್ಟಲ್ನ ತಗೊಂಡಿದ್ದಾರೆ ಅಷ್ಟನ್ನೇ ಮಾಡ್ಕೊಂಡ್ರು ಸಾಕು. ಅದೇ ಎಲ್ಲ ರೀತಿಯಲ್ಲಿ ಕೊಡ್ತಾ ಇರುತ್ತೆ. ಆಮೇಲೆ ಬೇಕಿದ್ರೆ ನೀವು ಕ್ಲೆನ್ಸಿಂಗ್ ಅಂತ ಎಲ್ಲ ಮಾಡಿ, ಅಂದ್ರೆ 3 ದಿನ ಉಪ್ಪಿನ ನೀರಲ್ಲಿ ಇಟ್ಟು ನಿಮ್ದೊಂದೇನೋ ಕಾರ್ಯ ಆಗಿರುತ್ತೆ. ಈಗ ಮದುವೆಗೆ ಅಂತ ರೋಸ್ ವಾಟರ್ ತಗೊಂಡಿದ್ದಾರೆ, ಅದು ಮದುವೆ ಆಗೋಗುತ್ತೆ. ನಂತರ ಅದನ್ನ ಅದು ವೇರ್ ಮಾಡಿದ್ರು ಒಂದ್ ರೀತಿಲಿ ಒಳ್ಳೇದೇ. ಬೇರೆ ಒಂದು ಉದ್ದೇಶಕ್ಕೋಸ್ಕರ ಮತ್ತೆ ವೇರ್ ಮಾಡ್ಕೊಂಡಿದ್ರೆ ಕ್ಲೆನ್ಸಿಂಗ್ ಮಾಡಿ ಒಂದು 3 ದಿನ ಉಪ್ಪಿನ ನೀರಲ್ಲಿ ಇಟ್ಟು ನಂತರ ಅದಕ್ಕೆ ಧೂಪ ಎಲ್ಲ ತೋರಿಸೋದು, ಈ ರೀತಿಯಲ್ಲಿ ಮಾಡಿ ಅದನ್ನ ಮತ್ತೆ ನಮ್ಮ ಕೆಲಸ ಆಗಿರ್ಬೋದು, ನಮ್ಮ ವೈವಾಹಿಕ ಜೀವನ ಅಂತ ಏನಿದೆ ಅದು ಒಂದು ಹಾರ್ಮೋನಿಯಸ್ ಆಗಿ ಆ ಥರ ಇರಲಿ, ಅಂದ್ರೆ ಯಾವುದೇ ಸೌಹಾರ್ದಯುತವಾಗಿರ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಇದು ಮಾಡ್ಬೋದು. ನಮ್ಮ ಕೆಲಸ ಕಾರ್ಯಗಳು ಅದು ಇದಾಗಲಿ, ಉದ್ಯೋಗದಲ್ಲಿ ಅದು ಕೂಡ ಕೌಂಟ್ ಬರುತ್ತೆ. ಈ ರೀತಿ ಎಲ್ಲದಕ್ಕೂ ವೇರ್ ಮಾಡ್ಕೊಂಡಿದ್ರೆ ಪಾಸಿಟಿವಿಟಿ ಬರ್ತಾ ಇರುತ್ತೆ. ಗಂಡ ಹೆಂಡತಿ ಅಂತ ಏನಿರ್ತಾರೆ ಅವ್ರ ಮಧ್ಯದಲ್ಲೂ ಒಂದು ಅದು ಅನ್ಕಂಡೀಷನಲ್ ಲವ್ಗೆ ಬಳಸುವಂತ ಕ್ರಿಸ್ಟಲ್ ಆಗಿರುತ್ತೆ. ಅವ್ರ ಮಧ್ಯದಲ್ಲಿ ಒಂದು ಅನ್ಕಂಡೀಷನಲ್ ಲವ್ ಆಗಿ ಇರುತ್ತೆ. ಆ ಒಂದು ಎನರ್ಜಿ ಬರ್ತಾ ಇರುತ್ತೆ. ಓಕೆ, ಮತ್ತೆ ಏನಾದರೂ ಕ್ವಶನ್ ಇದೆ? ಸರ್ ಇನ್ನೊಂದು ಮಾಹಿತಿ ಬೇಕಿತ್ತು. ಈಗ ನಾವು ಒಂದ್ ಮನೆಯಲ್ಲಿ ಬ್ಲಾಕ್ ಅಗೆಟ್ ಯೂಸ್ ಮಾಡ್ತಿದ್ದೇವೆ ಅಂತಿದ್ರೆ ವಾಸ್ತು ಬ್ಯಾಲೆನ್ಸಿಗೆ ಅಥವಾ ಯಾವ್ದೋ ವಿಷಯಕ್ಕೆ, ಅದನ್ನ ನಾವು ಇನ್ನೊಂದ್ ಕಡೆ ಹೋದಾಗ ಕ್ಲೆನ್ಸ್ ಮಾಡಿ ಅಲ್ಲಿ ಯೂಸ್ ಮಾಡ್ಬೋದಾ ಅಂತ ಹೇಳಿ. ಮಾಡ್ಬೋದು ತಗೊಂಡೋಗಿ ನೀವು ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆದಷ್ಟು ವಾಸ್ತುಗೆ ಅಂತ ಬಳಸೋಲ್ಲ, ಆದಷ್ಟು ಅಂದ್ರೆ ಇದ್ರದ್ದು ನ್ಯಾಚುರಲ್ ಆಗಿ ಬರುವಂತಹ ಅಂದ್ರೆ ಆನ್ಶೇಪ್ಡ್ ಅಂತ ಎಲ್ಲ ಆ ಥರ ಕ್ರಿಸ್ಟಲ್ಸ್ಗಳನ್ನ ಬಳಸ್ಬೋದು. ಪಿರಮಿಡ್ ಕ್ರಿಸ್ಟಲ್ಸ್ ಅದು ಕೂಡ ಒಳ್ಳೇದೇನೆ, ನ್ಯಾಚುರಲ್ ಆಗಿ ಇರುತ್ತೆ. ರಾ ಅಂತ ಹೇಳ್ತಾರೆ, ರಾ ಕ್ರಿಸ್ಟಲ್ಸ್ ಕೂಡ ಬಳಸ್ಬೋದು. ಅದರಲ್ಲೇ ಅಂದರೆ ಜಿಯೋಡ್ಸ್ ಅಂತ ಎಲ್ಲ ಬರುತ್ತೆ, ಅದನ್ನು ಕೂಡ ಬಳಸ್ಬೋದು ವಾಸ್ತು ಸಂಬಂಧ. ಓಕೆ, ಮತ್ತೆ ಯಾರಾದರೂ ಮಾತಾಡ್ಬೇಕಾ? ಡೌಟ್ಸ್ ಇದೆಯಾ ಯಾರಿಗಾದ್ರು? ಮತ್ತೆ ಯಾರಿಗೂ ಡೌಟ್ಸ್ ಇಲ್ಲ, ಕ್ಲೋಸ್ ಮಾಡೋಣ ಹಾಗಿದ್ರೆ. ಸರ್ ಕೇಳಿಸ್ತಿಲ್ಲ ಈಗ. ನೆಟ್ವರ್ಕ್ ಹೋಗಿತ್ತು ಈಗ ಮತ್ತೆ ಓಕೆ ಓಕೆ ಸರ್. ಡೌಟ್ಸ್ ಇಲ್ಲ ಅಂತ. ಇಲ್ಲ ಸರ್, ಬಟ್ ಕ್ರಿಸ್ಟಲ್ಸ್ ನನ್ನ ಲೈಫ್ ಅಲ್ಲಿ ತುಂಬಾ ಹೆಲ್ಪ್ ಆಗಿದೆ ಸರ್. ಅಲ್ಟರ್ ಮೊದಲಿಂದ ಕೂಡ, ಮೊದಲು ನೀವೊಮ್ಮೆ ಹೇಳಿದಾಗ ಸ್ಟಾರ್ಟ್ ಮಾಡಿದ್ದು ಸ್ವಲ್ಪನೇ ಸಂಗ್ರಹಿಸ್ತಾ ನಮ್ಮ ಮೆಡಿಟೇಷನ್ ಪ್ಲೇಸ್ ಅಲ್ಲಿ ಇಟ್ರೆ ತುಂಬಾ ತುಂಬಾ ಅದರ ಉಪಯೋಗ ನಮ್ಗೆ ಗೊತ್ತಾಗ್ತದೆ ಸರ್. ವೇರ್ ಮಾಡೋದ್ರಿಂದ ಕೂಡ ನಮ್ಮ ಇಂಟೆನ್ಷನ್ ಎಲ್ಲ ಫುಲ್ಫಿಲ್ ಆಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸರ್. ಓಕೆ, ಎಲ್ಲ ಪ್ಲೇಸಲ್ಲೂ ಅದು ಒಂದು ಚೇಂಜಸ್ ತಂದೆ ತರುತ್ತೆ, ಪಾಸಿಟಿವ್ ಚೇಂಜಸ್ ತಂದೆ ತರುತ್ತೆ. ನಾನು ಸಜೆಸ್ಟ್ ಮಾಡೋದು ಆನ್ಲೈನಲ್ಲಿ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ಆದಷ್ಟು ತಿಳಿದವ್ರ ಹತ್ರ ತಗೊಳ್ಳಿ. ಅದರಲ್ಲಿ ಸಿಂಥೆಟಿಕ್ ಕ್ರಿಸ್ಟಲ್ಸ್ ಅಂದರೆ ಲ್ಯಾಬಲ್ಲಿ ರೆಡಿ ಆಗಿರುವಂತಹ ಕ್ರಿಸ್ಟಲ್ಸ್ಗಳೆಲ್ಲ. ಹಾಗಾಗಿ ಕ್ರಿಸ್ಟಲ್ ಹೀಲರ್ಸ್ ಅಂತಾನೆ ಇರ್ತಾರೆ, ಅಂಥವರಿಂದ ತಗೊಳ್ಳಿ. ಕ್ರಿಸ್ಟಲ್ಸ್ಗೆ ಸಂಬಂಧಪಟ್ಟಿರುವಂಥ ಒಂದು ವೆಬ್ಸೈಟ್ಗಳಿರುತ್ತೆ, ಅಂತ ತಗೊಳ್ಳಿ. ಬೇರೆ ಎಲ್ಲೂ ತಗೊಳಕ್ಕೆ ಹೋಗಬೇಡಿ. ಅದು ಕ್ಲೆನ್ಸಿಂಗ್ ಆಗಿ ವೆಲ್ ಪ್ರೋಗ್ರಾಮ್ಡ್ ಆಗಿ ನಿಮಗೆ ಸಿಕ್ಕಿದ್ರೆ ಒಂದು ಹೆಚ್ಚಿನ ಅದರದ್ದು ಒಂದು ಶಕ್ತಿ ನಿಮಗೆ ಸಿಗುತ್ತೆ. ಅಂದರೆ ಉಪಯೋಗ ಅದರಿಂದ ಏನಾಗಬೇಕು ಅಂತ ನೀವು ಬಯಸಿ ತಗೊಂಡಿರ್ತೀರ ಅದು ಆಗುತ್ತೆ. ಇಲ್ಲ ನಾರ್ಮಲಿ ಎಲ್ಲರಿಗೂ ಸಿಗುತ್ತೆ, ಸುಮ್ಮನೆ ತೋರಿಸ್ತಾ ಇರ್ತಾರೆ. ನಾನು ಯಾರಿಗೂ ಬ್ಲೇಮ್ ಮಾಡ್ತಾ ಇಲ್ಲ, ನಾವು ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಓಪನ್ ಮಾಡೋಕ್ಕೆ ಸಾಕಿರುತ್ತೆ.
ಅಲ್ಲಿ ಈ ಕ್ರಿಸ್ಟಲ್ ಇದನ್ನ ಬಳಸೋದ್ರಿಂದ ಇದು ಶನಿ ದೋಷ ಕ್ಲಿಯರ್ ಆಗುತ್ತೆ, ಇದು ಗುರು ದೋಷ ಕ್ಲಿಯರ್ ಆಗುತ್ತೆ, ಈ ರೀತಿ ಎಲ್ಲ ತೋರಿಸ್ತಾ ಇರ್ತಾರೆ. ಅದೇನೋ ಅದ್ರ ಬಗ್ಗೆ ನಾವು ಮಾತಾಡೋದಲ್ಲ, ಬೇಡ. ಹೇಗೆ ಬಳಸಬೇಕು, ಸುಮ್ಮನೆ ತಗೊಂಡ್ ಬಂದು ಹಾಕೊಂಡಿದ್ರೆ ಸಾಧ್ಯನಾ? ಅದನ್ನ ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಇನ್ನು ಸಾಕಷ್ಟು ರೀತಿಯಲ್ಲಿ ಕ್ರಿಸ್ಟಲ್ಸ್ಗಳು ಅವೈಲೇಬಲ್ ಇದೆ ಮಾರ್ಕೆಟ್ ಅಲ್ಲಿ. ಅದೆಷ್ಟು ಅಂದ್ರೆ ದಿನ ಏನಿದೆ ಆ ಕ್ರಿಸ್ಟಲ್ ಒರಿಜಿನಲ್ಲ ಏನು ಅದನ್ನು ಒಂದು ತಿಳ್ಕೊಬೇಕಾಗುತ್ತೆ. ಹಾಗೆ ನಾವು ತಗೊಂಡ್ರು ಏನು ಯೂಸ್ ಇರಲ್ಲ. ಸುಮ್ಮನೆ ತಗೊಂಡ್ ಬಂದು ನಾನು ಸಾಕಷ್ಟು ಜನಕ್ಕೆ ನೋಡಿದ್ದೀನಿ, ಹಾಕೊಂಡಿರ್ತಾರೆ. ಸುಮ್ಮನೆ ಎಲ್ಲೋ ಆಫರಲ್ಲಿ ಇತ್ತು ತಗೊಂಡೆ ಅಂತ ಹೇಳಿರೋರು ಇದ್ದಾರೆ. ಆಫರಲ್ಲಿ ಇತ್ತು ತಗೊಂಡೆ, ಏನು ತಗೊಂಡಿದ್ಯಾ ಅದು ರೀಸನ್ ಅವರಿಗೆ ಗೊತ್ತಿರಲ್ಲ. ಏನೋ ಒಂದು ಚೆನ್ನಾಗಿ ಕಾಣಿಸ್ತು ಅಂತ ತಗೊಂಡಿರ್ತಾರೆ, ಆಫರಲ್ಲಿ ಇದೆ ಅಂತ ತಗೊಂಡಿರ್ತಾರೆ, ಇಲ್ಲಿ ಒಂದು ಸಮಸ್ಯೆ ಕ್ಲಿಯರ್ ಆಗುತ್ತೆ ಅಂತ ತಗೊಂಡಿರ್ತಾರೆ. ಈ ರೀತಿ ಎಲ್ಲ ಆಗಿರುತ್ತೆ. ಆದ್ರೂ ಹಾಕೊಂಡಿರ್ತಾರೆ. ಸಾಕಷ್ಟು ಜನ ಬ್ರೇಸ್ಲೆಟ್ಸ್ ಎಲ್ಲ ಹಾಕೊಂಡಿರೋದು ನೀವು ನೋಡಿರ್ತೀರಿ. ಈಗ ಸ್ವಲ್ಪ ಆನ್ಲೈನ್ ಮಾರ್ಕೆಟ್ ಎಲ್ಲ ಜಾಸ್ತಿ ಇದಾಗಿರೋದ್ರಿಂದ ನೀವು ಸಾಕಷ್ಟು ಜನ ಹಾಕೊಂಡಿರೋದು ನೀವು ಕೂಡ ನೋಡಿರ್ತೀರಿ. ರೀಸನ್ ಯಾಕೆ ಹಾಕೊಂಡಿದ್ದಾರೆ ಅನ್ನೋದೇ ಗೊತ್ತಿರಲ್ಲ. ಕೆಲವೊಂದು ಅಂದ್ರೆ ಮಾಹಿತಿ ಕೂಡ ಒಂದು ತಪ್ಪಾಗಿರೋ ಮಾಹಿತಿಯಿಂದ ಕೂಡ ಇಂಥಕ್ಕೆ ಅಂತ ಹೇಳಿ ತಪ್ಪಾಗಿ ಕೂಡ ಹಾಕೊಂಡಿರ್ತಾರೆ. ಅದು ಕೂಡ ಇರುತ್ತೆ. ಮಾಹಿತಿಯ ಕೊರತೆಯಿಂದಲೂ ಸಮಸ್ಯೆ ಆಗುತ್ತೆ. ಸಮಸ್ಯೆ ಅಂದ್ರೆ ಅವರು ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೋ ಅದಿರಲ್ಲ. ಇನ್ನೊಂದು ಹೆಚ್ಚಿಂದು ಹೇಳಬೇಕು ಅಂದ್ರೆ ಆ ಒಂದು ಕ್ರಿಸ್ಟಲ್ ಕ್ಲೆನ್ಸಿಂಗ್ ಆಗಿರ್ಬೇಕು, ಪ್ರೋಗ್ರಾಮ್ಡ್ ಆಗಿರ್ಬೇಕು. ನೀವು ಅದಕ್ಕೆ ಇಂಟೆನ್ಷನ್ ಸೆಟ್ ಮಾಡಬೇಕು. ಈ ಒಂದು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ನೀವೇನೋ ಒಂದು ಅರ್ಚನೆ ಮಾಡಿಸ್ಬೇಕು ಅಂದ್ರೂ ಅಲ್ಲೊಂದು ಇಂಟೆನ್ಷನ್ ಅಂದ್ರೆ ಸಂಕಲ್ಪ, ಅಲ್ಲೇನು ಅರ್ಚಕರು ಇರ್ತಾರೆ ಅವ್ರೊಂದು ಸಂಕಲ್ಪ ಮಾಡಿ ಒಂದು ನಿಮ್ಮ ಒಂದು ಹೆಸರು ಗೋತ್ರ ಇವೆಲ್ಲ ಹೇಳಿಸ್ತು ಅಂತಾರೆ, ಒಂದು ಸಂಕಲ್ಪ ಮಾಡಿ ಇದು ಇಲ್ಲೂ ಅಷ್ಟೇ. ಕ್ರಿಸ್ಟಲ್ ಕೂಡ ಅಷ್ಟೇ. ಯಾಕೆ ಈಗ ದೇವ್ರಿಗೆ ಗೊತ್ತಿರಲ್ವ ಯಾಕೆ ಇವರು ಬಂದಿದ್ದಾರೆ, ಅವ್ರಿಗೆ ಏನ್ ಬೇಕು ಅಂತ ದೇವ್ರಿಗೆ ಗೊತ್ತಿರಲ್ಲ. ಸಂಕಲ್ಪ ಮಾಡಿದ್ರೆ ಒಂದು ರೀತಿಲಿ ಅದು ಬೇಗ ಆಗ್ಲಿ, ನಮ್ಮ ಸಂಕಲ್ಪ ಬೇಗ ಒಂದು ಶಕ್ತಿ, ಯಾವ ಒಂದು ಶಕ್ತಿ ಇದೆ ಆ ಶಕ್ತಿಗೆ ರೀಚ್ ಆಗಲಿ, ದೈವಿಕ ಶಕ್ತಿಗೆ ಅಂತ ಹೇಳಿ ಆ ಒಂದು ರೀತಿ ಸಂಕಲ್ಪ. ಕ್ರಿಸ್ಟಲ್ಸ್ ಕೂಡ ಅಷ್ಟೇನೆ, ಅದು ಕೂಡ ಒಂದು ಹೀಲಿಂಗ್ ಎನರ್ಜಿ ಇರುತ್ತೆ. ನಾವು ಒಂದು ಇಂಟೆನ್ಷನ್ ಸೆಟ್ ಮಾಡಿದ್ರೆ ಅದರಿಂದ ಎನರ್ಜಿ ನಮಗೆ ಬೇಗ ನಮ್ಮ ಒಂದು ಏನು ಕೋರಿಕೆ ಆಗಿರ್ಬೋದು, ಏನು ಅಭಿಲಾಷೆಗಳಾಗಿರ್ಬೋದು ಅವೆಲ್ಲ ಬೇಗ ಇದೆ. ಆದಷ್ಟು ಕ್ರಿಸ್ಟಲ್ಸ್ ಪರ್ಚೇಸ್ ಮಾಡುವಂಥದ್ದು ವೆಬ್ಸೈಟಲ್ಲೇ, ನೀವು ಆನ್ಲೈನಲ್ಲೇ ಪರ್ಚೇಸ್ ಮಾಡಬೇಕು. ಕೆಲವೊಂದು ಸೈಟ್ಸ್ಗಳು G9 ಸೈಟ್ ಹೌದಾ ಅಲ್ಲ ಅಂತ ಚೆಕ್ ಮಾಡ್ಕೊಂಡು, ಎಷ್ಟು ವರ್ಷದಿಂದ ಇದೆ ಅಂತ ಚೆಕ್ ಮಾಡ್ಕೊಂಡು ರಿವ್ಯೂಸ್ ಮಾಡಿ. ಸುಮ್ಮನೆ ಯಾವುದೋ ಫೇಸ್ಬುಕ್ ಓಪನ್ ಮಾಡಿದ ತಕ್ಷಣ ಈ ಥರ ಕ್ರಿಸ್ಟಲ್ ಅದು ಇದೆ ಅಂತೆಲ್ಲ ಬರ್ತಾ ಇರುತ್ತೆ. ಅದು ಸುಮ್ಮನೆ ನಾವು ಜಸ್ಟ್ ಆರ್ಡ್ರ್ ಮಾಡಿದ್ರೆ ಬರುತ್ತೆ, ಅದು ಬರುತ್ತೆ. ಅದರಿಂದ ಉಪಯೋಗ ಕೂಡ ಆಗ್ಬೇಕಾಗಿರುತ್ತೆ. ಒಬ್ರು ಒಳ್ಳೆ ಹೀಲರ್ಸ್ ಅಂತ ಹೇಳ್ತಾರೆ, ಅಂಥವರಿಂದ ತಗೊಂಡ್ರೆ ಒಳ್ಳೇದಿರುತ್ತೆ. ನಾನು ಯಾರಿಗೂ ಬ್ಲೇಮ್ ಮಾಡ್ತಾ ಇಲ್ಲ. ಸಾಕಷ್ಟು ಕ್ರಿಸ್ಟಲ್ಸ್ ರಿಲೇಟೆಡ್ ಸಾಕಷ್ಟು ವೆಬ್ಸೈಟ್ ಇದೆ, ಅಲ್ಲಿಂದ ಕೂಡ ಪರ್ಚೇಸ್ ಮಾಡಬೇಕು. ಇನ್ನು ನಾವು ಹೇಳಬೇಕು ಅಂದರೆ ಸಾಕಷ್ಟು ಜನ ರಾಜಸ್ಥಾನ್ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಅಲ್ಲೂ ಕೂಡ ಸಾಕಷ್ಟು ಕೋರೆಗಳಿದೆ. ಅಲ್ಲಿಂದ ಸಾಕಷ್ಟು ಕ್ರಿಸ್ಟಲ್ಸ್ ಬರುತ್ತೆ. ಅಲ್ಲಿ ಏನು ರೆಡಿ ಮಾಡೋ ಅಂಥವ್ರು ಅಲ್ಲಿ ಏನಾದರೂ ಅವ್ರಿಗೆ ಯಾವುದೇ ರೀತಿ ಅದರದ್ದೊಂದು ಐಡಿಯಾನೇ ಇರಲ್ಲ, ಸುಮ್ಮನೆ ಮಾಡ್ತಾ ಇರ್ತಾರೆ. ಅವರಿಗೂ ಎನರ್ಜಿ ಬರಬೇಕಲ್ವ, ಅವರೆಲ್ಲ ಅದನ್ನೇ ಯೂಸ್ ಮಾಡ್ತಿದ್ದಾರೆ ಅಂದಮೇಲೆ ಅವರಿಗೂ ಒಂದು ಎನರ್ಜಿ ಇರಬೇಕು, ಎಲ್ಲ ಇರಬೇಕಲ್ವ, ಅದೆಲ್ಲ ಇರಲ್ಲ. ಇನ್ನು ಕೆಲಸ ಮಾಡಬೇಕು, ಕೆಲಸ ಮಾಡ್ತಾ ಇರ್ತಾರೆ. ಕೋರೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಕಟಿಂಗ್ಸ್ ಮಾಡೋದು ಇವೆಲ್ಲ ತುಂಬ ಇರುತ್ತೆ. ಅವರಿಗೂ ಆ ಒಂದು ಎನರ್ಜಿ ಇರಬೇಕಲ್ಲ, ಅವರಿಗೂ ಒಂದು ಚಕ್ರಗಳು ಆಕ್ಟಿವೇಟ್ ಆಗಬೇಕಲ್ವ, ಯಾಕಾಗಲ್ಲ? ರೀಸನ್ ಇಷ್ಟೇನೆ, ಪ್ರೋಗ್ರಾಮಿಂಗ್ ಆಗಿರಲ್ಲ. ಎನರ್ಜಿ ಇದು ಪ್ರೋಗ್ರಾಮಿಂಗ್ ಈ ರೀತಿ ಎಲ್ಲ ಕೊಟ್ಟು ಇದು ಮಾಡ್ಬೋದು. ನಾವು ಸುಮ್ಮನೆ ಈಗ ನೋಡಿ ಕ್ರಿಸ್ಟಲ್ಸ್ನ ನಾವು ಬಳಸಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಸುಮ್ಮನೆ ಜೋಬಲ್ಲಿ ಇಟ್ಕೊಂಡಿದ್ದೀವಿ ಅಂದ್ಕೊಳ್ಳಿ, ಅದು ಕೂಡ ಅಷ್ಟು ಯೂಸ್ ಇದೆ. ನಮ್ಮಲ್ಲಿ ಕೂಡ ಅದು ಆ ಒಂದು ಕ್ರಿಸ್ಟಲಲ್ಲಿರೋ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋವಂಥ ಒಂದು ಎನರ್ಜಿ ನಮ್ಮಲ್ಲಿ ಕೂಡ ಇರಬೇಕು. ಮೀನ್ಸ್ ಹೀಲಿಂಗ್ ಮಾಡ್ಕೊಳ್ತಾ ಇರಬೇಕು. ರೇಗೆ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಹೀಲಿಂಗ್ ರಿಲೇಟೆಡ್ ಯಾವುದಾದ್ರೂ ಒಂದು ಪದ್ಧತಿ ಅಂತ ಇರುತ್ತೆ. ಆ ಒಂದು ಪದ್ಧತಿನ ನಾವು ಮಾಡ್ತಾ ಇದ್ದೀವಿ ಅಂದರೆ ಅದರಿಂದ ಎನರ್ಜಿ ಬರ್ತಾ ಇರುತ್ತೆ. ಕಡೆ ಪಕ್ಷ ಅಂದರೆ ಈಗ ಮಂತ್ರ ಚಾಂಟಿಂಗ್ ಆಗಿರ್ಬೋದು, ಅಂದರೆ ಒಂದು ಆಧ್ಯಾತ್ಮಿಕ ಸಾಧನೆ ಯಾವುದಾದ್ರೂ ಒಂದು ರೀತಿ ಹೀಲಿಂಗ್ ಆಗಿರ್ಬೋದು, ಮಂತ್ರನ ಯಾವುದಾದ್ರೂ ಮಾಡೋದ್ರಿಂದ ಅದರಿಂದ ಎನರ್ಜಿ ಬರ್ತಾ ಇರುತ್ತೆ. ಇಲ್ಲಾಂದರೆ ಅದು ಅಷ್ಟು ತಕ್ಕ ಮಟ್ಟಿಗೆ ಅದರಿಂದ ಏನು ಎನರ್ಜಿ ನಮ್ಮ ಒಂದು ಬಾಡಿ ರಿಸೀವ್ ಮಾಡ್ಕೊಳ್ಳಲ್ಲ. ಅಂದರೆ ನಮ್ಮ ಒಂದು ಎನರ್ಜಿಗೆ ಆರಿಕ್ ಫೀಲ್ಡಲ್ಲಿ ಅಷ್ಟು ಎನರ್ಜಿ ಬರಲ್ಲ. ಯಾಕಂದರೆ ನಾವು ಅಲ್ಲಿ ಪಡ್ಕೋಬೇಕು ಅನ್ನೋದೇನಿರುತ್ತೆ ಅದಕ್ಕೂ ಒಂದು ಎಬಿಲಿಟಿ ಅಂತ ಇರುತ್ತೆ. ಅದು ಹೀಲಿಂಗ್ ಮಾಡ್ಕೊಳ್ತಾ ಇದ್ರೆ ಮಾತ್ರನೇ ಅರ್ಥ ಆಗ್ತದೆ. ಇಲ್ಲಾಂದರೆ ಅದರಲ್ಲಿ ಕ್ರಿಸ್ಟಲಲ್ಲಿ ಒಂದು ಹೀಲಿಂಗ್ ಎನರ್ಜಿ ಇರುತ್ತೆ, ಪ್ರೋಗ್ರಾಮಿಂಗ್ ಮಾಡ್ತೀವಿ ಎಲ್ಲ ಮಾಡ್ತೀವಿ, ಅದರಲ್ಲಿ ಎನರ್ಜಿ ಇರುತ್ತೆ. ಅದು ಒಂದು ತಕ್ಕ ಮಟ್ಟಿಗೆ ಬರ್ತಾರೆ, ನಮಗೆ ಎಷ್ಟು ಬೇಕಿದೆಯೋ ಅಷ್ಟು ಬರಲ್ಲ, ತಕ್ಕ ಮಟ್ಟಿಗೆ ಬರ್ತಾ ಇರುತ್ತೆ. ನಾವು ಕೂಡ ಅದಕ್ಕೆ ಚಾನಲ್ ಆಗಿರ್ಬೇಕು, ನಥಿಂಗ್ ಬಟ್ ನಾವು ಅದ್ರ ಜೊತೆ ಫ್ರೆಂಡ್ ಆಗಿರ್ಬೇಕು, ಅದು ನಮಗೆ ಫ್ರೆಂಡ್ ಆಗಿರ್ಬೇಕು. ಆವಾಗ ನಮ್ಮ ಒಂದು
ಅಂದರೆ ಚಾನಲ್ ಏನಿರುತ್ತೆ ಅದು ಎನಿ ಟೈಮ್ ಆಕ್ಟಿವ್ ಆಗಿರುತ್ತೆ. ಅದರ್ವೈಸ್ ಅದು ಅಷ್ಟು ಆಕ್ಟಿವ್ ಆಗಿರಲ್ಲ. ಇದು ಸಿಂಪಲ್ ಆಗಿ ತಗೊಳ್ಳಿ, ನೀವು ಯಾರ್ದು ನಿಮಗೂ ಎಲ್ರಿಗೂ ಫ್ರೆಂಡ್ಸ್ ಇದ್ದೇ ಇರ್ತಾರೆ. ಯಾವ ಒಂದು ಫ್ರೆಂಡ್ ಜೊತೆ ನೀವು ಡೈಲಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀರೋ ಅವ್ರ ಜೊತೆನೆ ನಿಮ್ದೊಂದು ಸಂಬಂಧ ಚೆನ್ನಾಗಾಗ್ತಾ ಇದೆ. ಒಂದು ಬಾಂಧವ್ಯ ಆಗಿರ್ಬೋದು ಎಲ್ಲ ಚೆನ್ನಾಗಾಗ್ತಾ ಇರುತ್ತೆ. ಎಲ್ಲೋ ಇದ್ದಾರೆ ಅವರೆಲ್ಲೋ ಬೆಂಗಳೂರಲ್ಲಿದ್ದಾರೆ, ಇನ್ನೊಬ್ರು ಮಂಗಳೂರಲ್ಲಿದ್ದಾರೆ, ಯಾವಾಗ ಫೋನ್ ಮಾಡ್ತೀವಿ ಏನು ಮಾಡ್ತೀವಿ ಅವ್ರ ಬಗ್ಗೆ ಇವ್ರಿಗೆ ಗೊತ್ತಿರಲ್ಲ, ಇವ್ರ ಬಗ್ಗೆ ಇವ್ರಿಗೆ ಗೊತ್ತಿರಲ್ಲ. ಯಾವಾಗ ಮಾತಾಡ್ಬೇಕಂದ್ರೆ ಹಿಂಗಾಗಿತ್ತು ಹಂಗಾಗಿತ್ತು ಅಷ್ಟೇ ವಿಷಯ ಗೊತ್ತಿರುತ್ತೆ. ಡೈಲಿ ಇದ್ರೆ ಇವ್ರ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ, ಅವ್ರ ಬಗ್ಗೆ ಇವ್ರಿಗೆ ಗೊತ್ತಿರುತ್ತೆ. ಜಸ್ಟ್ ಒಂದು ಫ್ರೆಂಡ್ ಎಕ್ಸಾಂಪಲ್ ಅಂತ ಹೇಳಿದ್ದು. ಕ್ರಿಸ್ಟಲ್ ಜೊತೆನೂ ನಾವು ಫ್ರೆಂಡ್ ಆಗ್ತಾ ಹೋದ್ರೆ ಅದು ನಮಗೆ ಇಂಟ್ಯೂಷನ್ ಕೊಡ್ತಾರೆ ಪಾಸಿಟಿವ್ ಆಗಿ, ಏನ್ ಮಾಡಬೇಕು ಏನ್ ಮಾಡಬೇಕು ನಮಗೆ ಗೊತ್ತಿರಲ್ಲ, ಆಟೋಮೆಟಿಕಲಿ ಅದು ಹಿಂಗೆ ಮಾಡು ಇದೇ ಮಾಡು ಅಂತ ಅದು ರೀತಿ ಒಂದು ನಮಗೆ ಫ್ರೆಂಡ್ ಆಗಿ ಗೈಡ್ ಮಾಡ್ತಾ ಇರುತ್ತೆ. ಇಂಟ್ಯೂಷನ್ಸ್ ಕೂಡ ಬರ್ತಾ ಇರುತ್ತೆ. ಏಂಜಲ್ಸ್ ಇಂದ ಆಗಿರ್ಬೋದು. ಏಂಜಲ್ಸ್ ನಮಗೆ ಕ್ರಿಸ್ಟಲ್ ಥ್ರೂ ಕನೆಕ್ಟ್ ಆಗ್ತಾರೆ, ಅದು ಕೂಡ ಸತ್ಯನೇ. ನಾವು ಹೀಲಿಂಗ್ ಅಲ್ಲಿ ಸಾಕಷ್ಟು ಅಂದ್ರೆ ಡಿಸ್ಟೆನ್ಸ್ ಹೀಲಿಂಗ್ ಈ ಥರ ಎಲ್ಲ ಮಾಡಬೇಕಂದ್ರೆ ಕ್ರಿಸ್ಟಲ್ಸ್ ಮೂಲಕ ಮಾಡುವಾಗ ಅದು ಕೂಡ ಇನ್ನೂ ಒಂದು ಪ್ರೊಟೆಕ್ಷನ್ ನಮಗೆ ಇರುತ್ತೆ. ಯಾರು ಹೀಲಿಂಗ್ ಮಾಡ್ತಾ ಇದ್ದೀವಿ ನಮಗೆ ಪ್ರೊಟೆಕ್ಷನ್ ಇರುತ್ತೆ, ಮತ್ತೆ ಯಾರು ಹೀಲಿಂಗ್ ಮಾಡಿಸ್ಕೊಳ್ತಾ ಇರ್ತಾರೋ ಅವರಿಗೂ ಪ್ರೊಟೆಕ್ಷನ್ ಇರುತ್ತೆ. ಮತ್ತೆ ಹೀಲಿಂಗ್ ಎನರ್ಜಿ ಕೂಡ ಅವರಿಗೆ ಚೆನ್ನಾಗಿ ರೀಚ್ ಆಗಿರುತ್ತೆ. ಏನೋ ತೊಂದರೆ ಇದೆ ಅಂದ್ರೆ ಅವರಿಗೂ ಅಥವಾ ನಮಗೂ ಆ ಹೀಲಿಂಗ್ ಇಂದ ತೊಂದರೆ ಇದೆ ಅಂದ್ರೆ ಆ ಕ್ರಿಸ್ಟಲ್ ಹೀಲಿಂಗ್ ಮಾಡೋ ಸಮಯದಲ್ಲಿ ಹೊಡೆದುವಂತ ಚಾನ್ಸಸ್ ಇದೆ. ಅದಾಗಿದೆ, ನಮ್ಮ ಒಂದು ಅನುಭವದಲ್ಲಿ ಕೂಡ ಆಗಿದೆ. ಕೈಯಲ್ಲಿರೋ ಕ್ರಿಸ್ಟಲ್ಲು ಕೆಳಗೆ ಬೀಳದಲ್ಲೇ ಕೈಯಲ್ಲೇ ಹೊಡೆದೋಗಿರುವಂತ ಇದಾಗಿದೆ, ಒಂದು ಅನುಭವಗಳಾಗಿದೆ. ಮೇ ಬಿ ಅದೇನೋ ನೆಗೆಟಿವ್ ಎನರ್ಜಿ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಈ ರೀತಿ ಯಾವುದಾದ್ರೂ ರೀಸನ್ ಇರ್ಬೋದು. ಅದು ಏನೋ ಒಂದು ನಮಗೆ ತೊಂದರೆ ಆಗೋದಿಲ್ಲ, ಅದು ತಡೆದು ಹೊಡೆದೋಗುವಂತ ಚಾನ್ಸಸ್ ಇರುತ್ತೆ. ಒಂದೊಂದು ಟೈಮ್ ಬಿದ್ರೂ ಹೊಡೆದೋಗುತ್ತೆ, ಅದು ಕೂಡ ರೀಸನ್ ಇದೆ. ಒಂದೊಂದು ಟೈಮ್ ನಾವೇ ನೋಡಿದೀವಿ ಬಿದ್ದರೂ ಹೊಡೆದಿರಲ್ಲ, ಆದ್ರೆ ಕೆಲವೊಂದು ಟೈಮಲ್ಲಿ ಸ್ವಲ್ಪ ಟಚ್ ಆದ್ರೂ ಹೊಡೆದು. ರೀಸನ್ ಇಷ್ಟೇನೆ. ಅದು ನಾನು ಎಷ್ಟೋ ಸರಿ ಹೇಳಿದ್ದೀನಿ, ಕ್ರಿಸ್ಟಲ್ ಹೊಡೆಯೋದಕ್ಕೂ ರೀಸನ್ ಇದೆ, ಪಾಸಿಟಿವ್ ಅನ್ಕೊಳ್ಳಿ ಅಂತ ಹೇಳ್ತೀನಿ. ಬೇರೆ ಎಲ್ಲ ವಿಷಯಗಳಲ್ಲಿ ಏನೋ ಹೊಡಿತು ಅದು ಹೊಡಿತು ಅಂದ್ರೆ ಅಪಶಕುನ ಅಂತ ಎಲ್ಲ ಹೇಳ್ತಾರೆ. ಇಲ್ಲ, ಆ ಥರ ಇಲ್ಲ, ಯಾವುದೇ ಅಪಶಕನಗಳು ಇಲ್ಲ. ಕ್ರಿಸ್ಟಲ್ ಹೊಡಿತು ಅಂದ್ರೆ ಪಾಸಿಟಿವಿಟಿ. ನಮಗೆ ಯಾವುದೋ ಒಂದು ತೊಂದರೆ ಆಗಬೇಕಾದದ್ದು ಆ ಕ್ರಿಸ್ಟಲ್ ತನ್ನ ಮೇಲೆ ಎಳ್ಕೊಂಡು ಹೊಡೆದೋಗಿದೆ ಅಂತೇಳಿ. ಈಗ ನೀವು ಸಾಕಷ್ಟು ಸೈನಿಕ ವಾಸ್ತು ಏನೇನೋ ಬೇರೆ ಬೇರೆ ಎಲ್ಲ ಕೇಳಿರ್ಬೋದು, ಅಲ್ಲಿ ಮೀನುಗಳೆಲ್ಲ ಸಾಕೋದ್ರಿಂದ ಅದು ಏನೋ ನಮಗಿರೋ ತೊಂದರೆಗಳು ಅಥವಾ ವಾಸ್ತು ಕ್ಲೆನ್ಸಿಂಗ್ ಆಗೋ ಟೈಮಲ್ಲಿ ಮೀನುಗಳು ಸತ್ತೋಗ್ತವೆ, ಮತ್ತೆ ತಂದು ನೀವು ಮೀನು ಹಾಕ್ಬೇಕು, ಈ ರೀತಿ ಎಲ್ಲ ಹೇಳ್ತಾರೆ. ಯಾಕಂದ್ರೆ ಅದು ಕೂಡ ಸತ್ಯನೇ. ಅಲ್ಲಿರುವಂತ ನೆಗೆಟಿವ್ ಎನರ್ಜಿಸ್ ಪ್ರಾಣಿಗಳು ಹೇಳ್ಕೊಳ್ತಾ ಇರ್ತವೆ. ಮನೆಯಲ್ಲಿರುವಂತಹ ಸಾಕು ಪ್ರಾಣಿಗಳು ಏನು ಕೂಡ ಕೌಂಟ್ ಬರುತ್ತೆ. ನಾಯಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವು ಈ ರೀತಿ ಆಗೋದು ಎಲ್ಲ ಇರುತ್ತೆ. ಆ ಥರ ಆಗ್ತಾ ಇದೆ ಅಂದ್ರೆ ಅದು ಕೂಡ ನೆಗೆಟಿವ್ ಎನರ್ಜಿ ತನ್ನ ಮೇಲೆ ಹೇಳ್ಕೊಳ್ತಾ ಇದ್ದಾವೆ ಅಂತ ಹೇಳಿ ಇರುತ್ತೆ. ಕ್ರಿಸ್ಟಲ್ಸ್ ಅಷ್ಟೇ, ಇಲ್ಲಿ ಯಾವುದೇ ಒಂದು ಪ್ರಾಣಿ ಹಿಂಸೆ ಆ ಥರ ಎಲ್ಲ ಇರಲ್ಲ. ಕೆಲವರು ಆ ರೀತಿ ತೆಗೆದುಕೊಂಡು ಕ್ರಿಸ್ಟಲ್ಸ್ ನಾವು ತಗೊಂಡು ಬಂದು ಜಸ್ಟ್ ನಮ್ಮ ಜೊತೆಲಿ ಇಟ್ಕೊಳ್ಳೋದ್ರಿಂದ ಅದು ನಮಗೆ ಪ್ರೊಟೆಕ್ಷನ್ ಮಾಡ್ತಾ ಇರುತ್ತೆ. ನಮಗೇನಾದರೂ ಅಂದ್ರೆ ನೆಗೆಟಿವ್ ಆಗಬೇಕು ಅನ್ನೋದಿದ್ರೆ ಅದು ಹೇಳ್ಕೊಂಡು ಅದು ಹೊಡೆದೋದು. ನಂತರ ಅದೇನು ಮಾಡಬೇಕು, ನೀರಲ್ಲಿ ಹಾಕಬೇಕು ಅಥವಾ ಅಂದ್ರೆ ನಾ ಹೇಳೋದು ಜಸ್ಟ್ ಯಾವ್ದಾದ್ರು ನದಿಯಲ್ಲಿ ವಿಸರ್ಜನೆ ಮಾಡ್ಬೋದು, ಯಾವ್ದಾದ್ರು ಬಾವಿಲ್ಲ ಎಲ್ಲಾದ್ರೂ ಅದನ್ನ ಬಿಟ್ಬಿಟ್ರೆ ಆಯ್ತು. ಅದನ್ನು ಯೂಸ್ ಮಾಡಿ ಹೊಡೆದಿರೋ ಪ್ಲೇಸ್ ಹೊಡೆದಿರೋದು ಅಂದ್ರೆ ನಮಗೆ ಸಿಂಪಲ್ ಸ್ಕ್ರಾಚಸ್ ಎಲ್ಲ ಇರುತ್ತೆ, ಅವೆಲ್ಲ ಕೌಂಟ್ ಇರಲ್ಲ. ಎರಡು ತುಂಡು, ಸಣ್ಣ ತುಂಡಾಗಲಿ ದೊಡ್ಡ ತುಂಡಾಗಲಿ ಎರಡು ತುಂಡಾಗುತ್ತೆ. ಆ ರೀತಿ ಎರಡು ಸೆಪರೇಟ್ ಆದಾಗ ಅದು ಯಾವುದೇ ಕಾರಣಕ್ಕೂ ಇಟ್ಕೊಳಕ್ ಹೋಗ್ಬಾರ್ದು. ಇಟ್ಕೊಂಡಷ್ಟು ಅದು ನೆಗೆಟಿವ್ ಜಾಸ್ತಿ ಆಗ್ತಾ ಇರುತ್ತೆ. ನಿಮಗೆ ಆ ಥರ ಏನಾದರೂ ಹೊಡೆದಿರೋ ಪ್ಲೇಸ್ ಒಂದು ಮನೆ ಮುಂದೆ ಒಂದು ಪಾಟ್ ಇಟ್ಕೊಳ್ಳಿ, ಯಾವ್ದಾದ್ರು ಗಿಡ ಹಾಕಿ, ಆ ಗಿಡದಲ್ಲಿ ಜಸ್ಟ್ ಅದನ್ನ ಸ್ವಲ್ಪ ಮಣ್ಣು ತೆಗೆದು ಅದರಲ್ಲಿ ಓದಿಟ್ಬಿಡಿ. ಈ ರೀತಿ ಮಾಡ್ತಾ ಇದ್ದಾನೆ. ಇದು ಮಾಡ್ಬೋದು. ಈಗ ಅನ್ಸುತ್ತೆ 5,000 ಎಲ್ಲ ತಗೊಂಡಿರ್ತೀರ, ಅಷ್ಟೆಲ್ಲ ಮಾಡಿ ಒಂದು ಹೊಡೆದ ತಕ್ಷಣ ಇದನ್ನ ಬಿಡ್ಬೇಕಾ ಅನ್ನೋದೆಲ್ಲ ಫೀಲ್ ಬರುತ್ತೆ. ಅದಾದ್ರೂ ಮಾಡಿ. ಅಲ್ಲಿ ಕೂಡ ಒಂದು ಇರುತ್ತೆ, ಕ್ರಿಸ್ಟಲ್ ಇರುತ್ತೆ, ಅಂದ್ರೆ ನೀವು ಅಲ್ಲಿ ಇದು ಮಾಡ್ಬೋದು. ಗಿಡದಲ್ಲಿ ಒಂದು ಗಿಡದಲ್ಲಿ ಮಾಡ್ಬೋದು. ಬೇಡ ಅದ್ರದ್ದು ಏನು ಇದೆ ಬೇಡ ಮನೆಯಿಂದ ಹೊರಗೆ ಎಲ್ಲಾದ್ರೂ ಯಾರಿಗೂ ಕೈ ಸಿಗ್ತಾ ಇರೋ ರೀತಿಯಲ್ಲಿ ಜಸ್ಟ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಯಾವ್ದಾದ್ರು ನದಿಗೆ ವಿಸರ್ಜನೆ ಮಾಡಿ, ಇಲ್ಲ ಯಾವ್ದಾದ್ರು ಮರದ ಬುಡದಲ್ಲಿ ಅಂದ್ರೆ ಬುಡದಲ್ಲಿ ಗುಂಡಿ ತೋಡಿ ಅಲ್ಲಿ ಹಾಕಿ, ಈ ರೀತಿ ಮಾಡ್ಬೋದು. ಹೊಡೆದಿರೋ ಕ್ರಿಸ್ಟಲ್ಸ್ ಅದು ಸಣ್ಣ ಮಣಿ ಆಗಿರ್ಲಿ ದೊಡ್ಡದಾಗಿರ್ಲಿ ಯಾವ ಕಾರಣಕ್ಕೂ ಇಟ್ಕೊಳಕ್ ಹೋಗ್ಬೋದು. ಕೆಲವೊಂದು ಕ್ರಿಸ್ಟಲ್ಸ್ಗಳು ಕರಗುತ್ತೆ, ನಾವು ಕೈಯಲ್ಲಿ ಹಾಕೊಂಡಿದ್ರು ಕರಗಿ ನಂತರ ಹೊಡೆದೋಗೋದು ಇದ್ದಾವೆ. ಅದನ್ನ ನಾವು ಹೊಡೆದ ನಂತರ ಬಳಸ್ಬೇಡಿ ಅಷ್ಟೇ. ತಗೊಂಡಾಗ ಸ್ವಲ್ಪ ದೊಡ್ಡದಿರುತ್ತೆ, ಹೋಗ್ತಾ ಸಣ್ಣದಾಗ್ತಾ ಇರುತ್ತೆ, ಅದು ಯೂಸ್ ಮಾಡ್ಬೋದು. ಈವನ್ ಮುತ್ತು ಆಗಿರ್ಬೋದು, ಆಮೇಲೆ ಸೆಲೆನೈಟ್ ಬೀಡ್ಸ್ ಆಗಿರ್ಬೋದು, ಏಂಜಲೈಟ್ ಅಂತ ಬರುತ್ತೆ ಬೀಡ್ಸ್, ಅದು ಕ್ರಿಸ್ಟಲ್ ಆಗಿರ್ಬೋದು. ಈ ರೀತಿ ಸಾಕಷ್ಟು ಕ್ರಿಸ್ಟಲ್ಸ್ಗಳಿದೆ. ಆಮೇಲೆ ಡೆಸರ್ಟ್ ರೋಸ್ ಅಂತ ಬರುತ್ತೆ,
ಈ ತರ ಎಲ್ಲ ಅವೆಲ್ಲ ಕರಗೋಗ್ತಾ ಇರುತ್ತೆ. ಮತ್ತೆ ಹಿಮಾಲಯನ್ ರಾಕ್ ಸಾಲ್ಟ್ ಅದ್ರದ್ದೆಲ್ಲ ಲ್ಯಾಂಪ್ಗಳೆಲ್ಲ ಬರುತ್ತೆ. ಆ ಲ್ಯಾಂಪ್ಗಳು ಕೂಡ ಇಟ್ಟಲ್ಲೇ ಕರಗೋಗ್ತಾ ಇರುತ್ತೆ. ಅದು ಒಂದು ವೆದರ್ ಮಳೆಗಾಲ ಈ ರೀತಿ ಎಲ್ಲ ಸ್ಟಾರ್ಟ್ ಆಯ್ತು ಅಂದ್ರೆ ಆಟೋಮೆಟಿಕಲಿ ಅದು ಕರಗ್ತಾ ಇರುತ್ತೆ. ನೀವು ನೋಡ್ಬೋದು ಅದ್ರದ್ದು ನೀರು ಕೆಳಗಡೆ ಬಂದು ಶೇಖರಣೆ ಆಗ್ತಾ ಇರುತ್ತೆ. ಕರಗಿ ಕರಗಿ ಅದ್ರದ್ದು ನೀರು ಶೇಖರಣೆ ಆಗುತ್ತೆ. ಈ ರೀತಿ ಕೆಲವು ವೆದರ್ ಅಲ್ಲೇ ಕರಗೋಗುವಂಥ ಕ್ರಿಸ್ಟಲ್ಸ್ಗಳು ಇದಾವೆ. ನೀರಲ್ಲಿ ಹಾಕಿಟ್ರು ಕರಗೋಗುವಂಥ ಕ್ರಿಸ್ಟಲ್ಸ್ಗಳು ಇದಾವೆ. ಇನ್ನು ಕೆಲವು ಬೇರೆ ರೀತಿ ಕ್ರಿಸ್ಟಲ್ಸ್ ಇರುತ್ತೆ, ಅದು ಯಾವುದೇ ಕಾರಣಕ್ಕೂ ನೀರಲ್ಲಿ ಕರಗಲ್ಲ. ಬಿದ್ರೆ ಮಾತ್ರ ಹೌದು. ಕೆಲವೊಂದು ಕ್ರಿಸ್ಟಲ್ಸ್ ಇದೆ, ಟೆಕ್ಟೈಟ್ ಅಂತ ಬರುತ್ತೆ, ಸಫರ್ಡೈಟ್ ಅಂತ ಬರುತ್ತೆ. ಅದು ಆಕ್ಚುಲಿ ಈ ಲೋಕ ಅಂದ್ರೆ ಈ ಲೋಕ ಅನ್ನೋಕ್ಕಿಂತ ಈ ಭೂಮಿದಲ್ಲ, ಬೇರೆ ಒಂದು ಇದರಿಂದ ಬರುವಂತ ಅಂತ ಹೇಳ್ತಾರೆ, ಉಲಿಕೆ ಅಂತ ಎಲ್ಲ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಿರುವಂತ ಕೆಲವೊಂದು ಇದಾಗಿರುತ್ತೆ, ಕಲ್ಲಾಗಿರುತ್ತೆ, ಶಿಲೆಗಳು ಅಂತ. ಆಕ್ಚುಲಿ ಅದು ಸ್ಟ್ರಾಂಗ್ ಆಗೇ ಇರುತ್ತೆ, ನೀರಲ್ಲಿ ಹಾಕಿದ್ರೆ ಕರಗುತ್ತೆ. ಅಂದ್ರೆ ಸ್ವಲ್ಪ ಕಾಸ್ಟ್ಲಿ, ತುಂಬಾ ಕಾಸ್ಟ್ಲಿ ಕ್ರಿಸ್ಟಲ್ಸ್. ಓಕೆ, ಇಷ್ಟು ಸಾಕು ಅನ್ಕೋತೀನಿ. ಕೇಳಿ. ಓಕೆ, ಯಾರಿಗೂ ಏನು ಡೌಟ್ಸ್ ಇಲ್ಲ ಅಲ್ವಾ? ಕ್ಲೋಸ್ ಮಾಡೋಣ ವೀಸಿ. ಏನೋ ಸರ್, ಕ್ರಿಸ್ಟಲ್ ವಾಟರ್ ಮಾಡ್ತೇವಲ್ಲ ಸರ್, ಅದು ಎಷ್ಟು ದಿನಕ್ಕೊಮ್ಮೆ ಮಾಡ್ಬೇಕು ಅಂತ ಹೇಳಿ, ಡೈಲಿ ಮಾಡ್ಬೋದಾ ಅಥವಾ ಒಂದು ಸಮಯ ಅಂತಿದೆಯಾ ಅಂತ? ಇಲ್ವಾ? ಯಾರಿಗೂ ಏನು ಡೌಟ್ಸ್ ಇಲ್ವಾ? ಸರ್, ಕ್ರಿಸ್ಟಲ್ ವಾಟರ್ ಮಾಡ್ತೇವಲ್ಲ ಸರ್, ಅದು ಯಾವಾಗ್ಲೂ ಮಾಡ್ಬೋದಾ ಅಥವಾ ಒಂದು ಸಮಯಕ್ಕೆ ಅಂತ ಹೇಳಿ ಮಾಡ್ಬೇಕಾಗ್ತದ? ಯಾವಾಗ್ಲೂ ಮಾಡ್ಬೋದು. ಹಾಗೆ ನೀವು ನೀರಲ್ಲೇ ಹಾಕಿಟ್ರೆ ಏನಾಗುತ್ತೆ ಅಂದ್ರೆ ಅದರಲ್ಲಿ ಆಲ್ಗೆ ಅಂದ್ರೆ ಪಾಚಿ ಎಲ್ಲ ಕಟ್ಟುವಂಥದ್ದು ಇರುತ್ತೆ. ಯಾಕಂದ್ರೆ ಅದು ಕಲ್ಲಲ್ವಾ, ಇರುತ್ತೆ. ಆದಷ್ಟು ಒಂದು 3-4 ಅವರ್ಸ್ ನೀರಲ್ಲಿ ಇರೋದಕ್ಕೆ ನೋಡ್ಕೊಳ್ಳಿ. ನಂತರ ಅದನ್ನು ತೊಳೆದಿರ್ತೀವಿ. ನೀರಲ್ಲೇ ಎನಿ ಟೈಮ್ ಇತ್ತು ಅಂದ್ರೆ 1 ದಿನ 2 ದಿನ 3 ದಿನ ಈ ರೀತಿ ಎಲ್ಲ ಇತ್ತು, ಆ ಕ್ರಿಸ್ಟಲ್ ಮೇಲೆ ಒಂದು ಆಲ್ಗೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಮತ್ತೆ ನಮಗೆ ಎಫೆಕ್ಟ್ ಆಗುವಂಥ. ಹಾಗಾಗಿ ಇದೊಂದು ಸ್ವಲ್ಪ ಗಮನ. 1 ಅವರ್ ನೀವು ಇಟ್ಟರು ಸಾಕು ಕ್ರಿಸ್ಟಲ್. ನಾನು ಹೇಳಿದ್ದೀನಿ ಕೆಲವೊಂದು ಅಂದ್ರೆ ಎನರ್ಜಿ ಸರ್ಕಲ್ಸ್ ಕಂಡು ಬರುವಂಥದ್ದು, ಅದೆಲ್ಲ ನೀವು ನೀರಿಗೆ ನೀರಿನ ಒಂದು ಗ್ಲಾಸ್ ಇದನ್ನು ಬಳಸ್ಬೋದು. ಸ್ವಲ್ಪ ನೀವು ನೀರಲ್ಲಿ ಹಾಕಿದ್ರೆ ಹೀಲ್ ಮಾಡ್ಕೊಳ್ಳೋದು, ಹೀಲಿಂಗ್ ಆದಮೇಲೆ ಅದನ್ನ ನೀವು ನೀರು ಈ ರೀತಿ ಮಾಡಬೇಕು. ಅದು ಒಳಗಿಂದ ಮಾಡ್ತಾರೆ. ನಾನು ಸಜೆಸ್ಟ್ ಮಾಡೋದು ಎಲ್ಲರೂ ಇದು ಮಾಡಿ. ಯಾವುದಾದ್ರೂ ಕ್ರಿಸ್ಟಲ್ ಅಲ್ಲ, ಈ 3 ಕ್ರಿಸ್ಟಲ್ಗಳನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಈ 3 ಕ್ರಿಸ್ಟಲ್ಗಳಲ್ಲಿ ಯಾವುದಾದ್ರೂ ಒಂದು ಕ್ರಿಸ್ಟಲ್ ಬಳಸಿ, 3 ಬಳಸಿದ್ರು ಆಗುತ್ತೆ. ಯಾವ್ದಾದ್ರು ಒಂದು ಕ್ರಿಸ್ಟಲ್ ತಗೊಳ್ಳಿ, ಅದರಲ್ಲೂ ಅದೇನಾದ್ರು ಪಿರಮಿಡ್ ಶೇಪಲ್ಲಿ ಇತ್ತು, ಪೆನ್ಸಿಲ್ ಶೇಪಲ್ಲಿ ಇತ್ತು ಅಂದ್ರೆ ಒಳ್ಳೆಯದು. ಅಥವಾ ಯಾವುದೇ ಶೇಪ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಅದನ್ನು ಬಳಸಿ. ಓಕೆ ಸರ್. ಸರ್ ನಮಸ್ತೆ ಸರ್. ನಮಸ್ತೆ. ಈಗ ಕ್ರಿಸ್ಟಲ್ಸ್ 2 ತುಂಡಾದ್ರೆ ಬಳಸುವಾಗಿಲ್ಲ ಸರ್. ಇನ್ ಕೇಸ್ ಅದು ಥ್ರೆಡ್ ಏನಾದ್ರು ಕಟ್ ಆದ್ರೆ ಅದನ್ನ ರಿಟರ್ನ್ ಯೂಸ್ ಮಾಡ್ಬೋದಲ್ವಾ, ಬೇರೆ ಏನಾದ್ರು ಥ್ರೆಡ್ ಹಾಕಿದ್ರೆ? ಬ್ರೇಕ್ ಆಗಿರ್ಬಾರ್ದು. ನೀವು ಈಗ ಥ್ರೆಡ್ ಹಾಕಿರ್ತೀರ, ಥ್ರೆಡ್ ಕಟ್ ಆಗ್ತದೆ. ಈಗ ಥ್ರೆಡ್ ಟೈಪಲ್ಲಿ ಇರುತ್ತೆ ಅನ್ಕೊಳ್ಳಿ, ಅಲ್ಲಿರುವಂಥ ಏನು ಥ್ರೆಡ್ ಇರುತ್ತೆ ಅದು ಕಟ್ ಆಗುತ್ತೆ. ಕ್ರಿಸ್ಟಲ್ಸ್ ಏನೂ ಆಗಿಲ್ಲ ಅಂದರೆ ಬಳಸ್ತೀವಿ. ಕ್ರಿಸ್ಟಲ್ ಸ್ಪೀಡ್ ಅದು ಹೊಡೆದೋಗಿದೆ, 10-15 ಬೀಡ್ ಇರುತ್ತೆ, ಯಾವುದೋ ಒಂದು ಬೀಡ್ ಹೊಡೆದೋಗಿರುತ್ತೆ, ಅದನ್ನು ಬಳಸ್ಬೇಡಿ. ಇನ್ನು ಉಳಿದಿರೋ ಬೀಡ್ಸ್ನ ನೀವು ಬಳಸ್ತೀವಿ. 2 ತುಂಡಾಯಿತು ಅಂತ ಸೆಪ್ರೇಟ್ ಆಗಬಾರ್ದು. ಒಂದು ಕ್ರಿಸ್ಟಲ್ ಏನಿದೆ, ಪ್ರೋಗ್ರಾಮ್ಡ್ ಕ್ರಿಸ್ಟಲ್ ಹೇಳ್ತಾ ಇದ್ದೀನಿ, ಒಂದು ಪ್ರೋಗ್ರಾಮ್ ಆಗಿರುವಂಥ ಕ್ರಿಸ್ಟಲ್ ಬಿದ್ದು ಸೆಪ್ರೇಟ್ ಆಗುತ್ತೆ ಅಂದರೆ 2 ಭಾಗ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಆ ರೀತಿ 2 ಭಾಗ ಆಯಿತು ಅಂದರೆ ಯಾವ ಕಾರಣಕ್ಕೂ ಬಳಸೋ ಹಾಗಿಲ್ಲ. ಓಕೆ ಸರ್. ಇದು ಎಡಗೈಲಿ ಹಾಕಿದ್ರು ಬಲಗೈಲಿ ಹಾಕಿದ್ರು ಎರಡೂ ಸೇಮ್ ಇದೇ ಇರುತ್ತಲ್ವಾ, ಸೇಮ್ ಆರಿಕ್ ಫೀಲ್ಡ್ ಇರುತ್ತಾ ಅಥವಾ ಡಿಫ್ರೆನ್ಸ್ ಆಗುತ್ತಾ ಅದಕ್ಕೆ? ಕೌಂಟ್ ಯಾವ್ದು? ಕೆಲವೊಂದು ಲೆಫ್ಟಿಗೆ ಹಾಕೋಬೇಕಾಗಿರುತ್ತೆ, ಅದು ಲೇಡೀಸ್ ಹಾಕೋಬೇಕು ಆ ಥರ ಎಲ್ಲ ಇಲ್ಲ. ಕೆಲವೊಂದು ಕ್ರಿಸ್ಟಲ್ಸ್ಗಳು ರೋಸ್ ಫಾರೆಸ್ಟ್ ಆಗಿರ್ಬೋದು, ಕೆಲವೊಂದು ಲವ್ ರಿಲೇಟೆಡ್, ಮ್ಯಾರೇಜ್ ಇಶ್ಯೂಸ್ ರಿಲೇಟೆಡ್ ಅಂತ ಏನು ಬರುತ್ತೆ, ಆ ಥರ ಕ್ರಿಸ್ಟಲ್ಸ್ಗಳನ್ನು ಲೆಫ್ಟಿಗೆ ಹಾಕೋಬೇಕು. ಅದು ಬಿಟ್ಟರೆ ಬೇರೆ ಏನು ಅದರಲ್ಲಿ ವ್ಯತ್ಯಾಸ ರೈಟ್ಗೆ ಹಾಕಬೇಕು, ಲೆಫ್ಟ್ಗೆ ಹಾಕಬೇಕು. ಈ ಜೆಂಟ್ಸ್ ಕೌನ್ಸಲ್ ಬರುತ್ತೆ, ಇಂಥ ಉಂಗುರ ಲೇಡೀಸ್ ಇಂಥ ಬೆರಳಿಗೆ ಹಾಕೋಬೇಕು, ಇಂಥ ಕೈಗೆ ಹಾಕೋಬೇಕು ಅಂತ. ಜೆಂಟ್ಸ್ ರೈಟ್ ಹ್ಯಾಂಡ್ ಅಂತ ಹೇಳ್ತಾರೆ,
ಲೇಡೀಸ್ ಎಲ್ಲ ಲೆಫ್ಟ್ ಹ್ಯಾಂಡ್ ಅಂತ ಹೇಳ್ತಾರೆ. ಇದೆಲ್ಲ ಒಂದು ಕಾಮನ್ ಆಗಿ ಎಲ್ರಿಗೂ ಗೊತ್ತಿರುವಂಥದ್ದು. ಕ್ರಿಸ್ಟಲ್ ಅಲ್ಲಿ ಅಷ್ಟು ಇಲ್ಲ, ಆ ಥರ ಏನಿಲ್ಲ. ಇನ್ನು ಸಾಕಷ್ಟು ರಿಸರ್ಚ್ ಎಲ್ಲ ನಡೀತಾ ಇದೆ. ರಿಸರ್ಚ್ ಅನ್ನೋದಕ್ಕಿಂತ ಅವ್ರವರ ಅನುಭವದ ಮೇಲೆ ಕೆಲವರು ಹೇಳ್ತಾರೆ ಈ ಕ್ರಿಸ್ಟಲ್ನ ಇಲ್ಲೇ ಹಾಕ್ತಾರೆ ಅಂತ ಹೇಳ್ತಾರೆ. ಅದೆಲ್ರಿಗೂ ಅದು ವರ್ಕ್ ಆಗತ್ತೆ ಅನ್ನೋದು ಅದು ಹೇಳಲಿಕ್ಕಾಗಲ್ಲ. ಯಾರಿಗೂ ಕೆಲವರಿಗೆ ಆಗಿರ್ಬೋದು. ಅವರ ಅನುಭವಕ್ಕೆ ಬಂದ ವಿಷಯದಲ್ಲಿ ಎಲ್ರಿಗೂ ಒಂದು 10 ಜನ ಕೇಳಿದ್ದಾರೆ ಅಂದ್ರೆ 10 ಜನಕ್ಕೂ ಪಾಸಿಟಿವ್ ಬಂದಿರ್ಬೋದು ಅವರ ಒಂದು ಅನುಭವದಲ್ಲಿ. ಇನ್ನು ಬಂದವರೆಲ್ಲ 10 ಜನ ಅದೇ ರೀತಿಯೇ ಇರ್ತಾರೆ ಅಂತ ಹೇಳಕ್ಕಾಗಲ್ಲ, ಬೇರೆ ಚೇಂಜಸ್ ಇರ್ತಾರೆ. ಹಾಗಾಗಿ ಇಲ್ಲಿ ಕ್ರಿಸ್ಟಲ್ಸ್ ಅಲ್ಲಿ ಆ ಥರ ಏನಿಲ್ಲ. ನಾವು ಬೇಕಿದ್ರೆ ಅದನ್ನ ನಾವೇ ಟೆಸ್ಟ್ ಮಾಡ್ಬೋದು. ರೈಟ್ ಹ್ಯಾಂಡಲ್ಲಿ ನಮಗೆ ಎಷ್ಟು ಪಾಸಿಟಿವಿಟಿ ಇತ್ತು, ಲೆಫ್ಟ್ ಹ್ಯಾಂಡಲ್ಲಿ ಎಷ್ಟು ಪಾಸಿಟಿವಿಟಿ, ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನು ಡಿಫ್ರೆಂಟ್. ಹಾಗಾಗಿ ನಾವೇ ಅದನ್ನ ಚೆಕ್ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಪಾಸಿಟಿವ್ ಇದೆ ಅಂತ ಈ ಕೈಯಲ್ಲಿ ಹಾಕೊಂಡು ಪಾಸಿಟಿವ್ ಆಗಿರುತ್ತೆ. ಲೆಫ್ಟ್ ಹ್ಯಾಂಡ್ ಪಾಸಿಟಿವ್ ಆಗಿ ನಿಮಗೆ ಹೆಚ್ಚಿನ ಪಾಸಿಟಿವಿಟಿ ಬರ್ತಾ ಇದ್ರೆ ಲೆಫ್ಟ್ ಹ್ಯಾಂಡಿಗೆ ಮಾಡ್ಕೊಳ್ಳಿ ಅಷ್ಟೇನೆ. ಇದರಲ್ಲಿ ಯಾವುದು ಸೈಡ್ ಎಫೆಕ್ಟ್ ಅಂತೂ ಇರಲ್ಲ ಒಂದಾಗಿ. ಮತ್ತೆ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡ್ ಈ ರೀತಿ ಇರುತ್ತೆ. ಒಬ್ಬರಿಗೆ ಕಂಫರ್ಟೇಬಲ್ ಇರುತ್ತೆ, ಕೆಲವರಿಗೆ ಅನ್ಕಂಫರ್ಟೇಬಲ್. ನಾವೆಲ್ಲ ಸ್ವಲ್ಪ ಲೆಫ್ಟ್ ಇರ್ತೀವಿ ಅನ್ಕೊಳ್ಳಿ, ಲೆಫ್ಟ್ ಇದ್ದಾಗ ಏನಾಗುತ್ತೆ ಅಂದ್ರೆ ನಮಗೆ ಲೆಫ್ಟ್ ಹ್ಯಾಂಡೇ ಸ್ವಲ್ಪ ಇದು ಅನಿಸ್ತಾ ಇರುತ್ತೆ. ರೈಟ್ ಇರ್ತಾರೆ ಅವರಿಗೆ ರೈಟ್ ಹ್ಯಾಂಡಲ್ಲೇ ಹಾಕೊಂಡ್ರೆ ಸರಿ. ಈ ರೀತಿ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ಏನು ಮಾಡ್ಲಿಕ್ಕಾಗಲ್ಲ, ನಾವೇ ಒಂದು ಸ್ವಲ್ಪ ಟೆಸ್ಟ್ ಮಾಡಿ ನೋಡ್ಬೇಕಾಗುತ್ತೆ. ಬ್ರೇಸ್ಲೆಟ್ ಈ ಥರ ಅಥವಾ ಯಾವುದೋ ಒಂದು ಮ್ಯಾಕ್ಸಿಮಮ್ ಕೈಗೆ ಹಾಕೊಳ್ಳುವಂಥದ್ದು ಬ್ರೇಸ್ಲೆಟೇ ಆಗಿರುತ್ತೆ. ರಿಂಗ್ಸ್ ಎಲ್ಲ ಯಾರು ಬರುತ್ತಲ್ಲ, ಬ್ರೇಸ್ಲೆಟೇ ಆಗಿರುತ್ತೆ. ಬ್ರೇಸ್ಲೆಟ್ ಬಳಸುವಾಗ ಒಂದ್ಸರಿ ನೋಡಿ, ಟ್ರೈ ಮಾಡಿ ನೋಡಿ, ಇದರಲ್ಲಿ ಹೆಚ್ಚು ಪಾಸಿಟಿವಿಟಿ ಬರ್ತಿದೆ, ಇದರಲ್ಲಿ ಹೆಚ್ಚು ಪಾಸಿಟಿವಿಟಿ ಬರ್ತಾ ಇದೆ. ಅದೇ ನಮ್ಮನ್ನು ನಾವೇ ಅರಿವು ಮಾಡ್ಕೊಂಡು ಅಂದ್ರೆ ಸ್ಪಿರಿಚುಯಾಲಿಟಿಯಲ್ಲಿ ಎನರ್ಜಿ ವಿಚಾರದಲ್ಲಿ ನಮಗೆ ಇದಿದ್ರೆ ಪಾಸಿಟಿವ್ ಜಾಸ್ತಿಲ್ಲ, ಇದಿದ್ರೆ ಪಾಸಿಟಿವ್ ಜಾಸ್ತಿಲ್ಲ ಅಂತೇಳಿ ನಾವೇ ಖುದ್ದಾಗಿ ಕಂಡ್ಕೋಬೇಕಾಗುತ್ತೆ. ಸರ್, ಕೆಲವೊಂದ್ ಸಾರಿ ಕ್ರಿಸ್ಟಲ್ಸ್ ಹಾಕೊಂಡಿದ್ದಾಗ ಬೇಗ ನಿದ್ದೆ ಬರ್ತಾ ಇರಲ್ಲ ನೈಟ್. ಅದು ತೆಗೆದಿಟ್ಟು ಮಲ್ಕೊಳ್ತೇನೆ, ಅದು ಏನಿರ್ಬೋದು ಸರ್? ಅಂದ್ರೆ ಅದು ಎನರ್ಜಿ ಇನ್ನೂ ಜಾಸ್ತಿ ಆಕ್ಟಿವೇಟ್ ನಮ್ಗೆ ಅದು ಆರಿಕ್ ಫೀಲ್ಡ್ ಅಲ್ಲಿ ಸಿಗ್ತಾ ಇರುತ್ತೆ, ಅದಕ್ಕೆ ನಿದ್ದೆ ಬರ್ದೇ ಇರ್ತದೆ. ಇಲ್ಲ, ಎನರ್ಜಿ ಹೆಚ್ಚಾಗಿ ಬಂದಾಗ ನಿದ್ದೆ ಬರಲೇಬೇಕು. ಯಾಕೆಂದ್ರೆ ನಾವೆಲ್ಲ ಹೀಲಿಂಗ್ ಮಾಡುವಾಗ ಅವರು ನಿದ್ದೆಗೆ ಹೋಗಿರ್ತಾರೆ, ಅದು ಡೀಪ್ ಸ್ಲೀಪಿಗೆ ಹೋಗಿರ್ತಾರೆ. ಅಂದ್ರೆ ಯಾವುದೇ ರೀತಿ ಮೀನ್ಸ್ ರಿಗ್ರೆಷನ್ ಥೆರಪಿ ಆ ಥರ ಎಲ್ಲ ಏನಿಲ್ಲ, ಸಿಂಪಲ್ ಹೀಲಿಂಗಿಗೆ ಅಂತಾನೆ ಈಗ ಮಾಡ್ತಾ ಇಲ್ಲ. ಮೊದಲೆಲ್ಲ ಹೀಲಿಂಗ್ ಇನ್-ಪರ್ಸನ್ ಹೀಲಿಂಗ್ ಎಲ್ಲ ಮಾಡ್ತಾ ಇದ್ವಿ. ಇನ್-ಪರ್ಸನ್ ಹೀಲಿಂಗ್ ಎಲ್ಲ ಮಾಡುವಾಗ ಒಂದು 2-3 ಮಿನಿಟ್ಸಲ್ಲೇ ಅವರು ಆಲ್ರೆಡಿ ನಿದ್ದೆಗೆ ಜಾರಿಸ್ತಿದ್ರು. ಈ ರೀತಿ ಎಲ್ಲ ಆಗುತ್ತೆ. ಎನರ್ಜಿ ಬಂದಾಗ ನಿದ್ದೆ ಬರುತ್ತೆ. ನಿದ್ದೆ ಕೆಡತ್ತೆ ಅನ್ನೋದು ನಮ್ಮ ಅನುಭವ ಇಲ್ಲಿವರೆಗೂ ಗೊತ್ತಿಲ್ಲ. ಮೇ ಬಿ ನೀವು ಹೇಳ್ತಾ ಇರೋದು ಬೇರೆ ರೀಸನ್ ಇರುತ್ತೆ. ಕ್ರಿಸ್ಟಲ್ ಹಾಕೊಂಡಿರೋದ್ರಿಂದ ನಿದ್ದೆ ಬರ್ತಿಲ್ಲ ಅನ್ನೋದು ಅದು ಬೇರೆ ರೀಸನ್ ಇರ್ತದೆ. ಕ್ರಿಸ್ಟಲ್ಸ್ ಹಾಕೊಂಡಾಗ ಚೆನ್ನಾಗೇ ನಿದ್ದೆ ಬರುತ್ತೆ. ಅದರಲ್ಲೂ ಅಮೆಥಿಸ್ಟ್ ಕ್ರಿಸ್ಟಲ್ ಅಂತ ಏನಿದೆ ಅದನ್ನ ನಾವು ತಲೆದಿಂದ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳೋದ್ರಿಂದ ತುಂಬಾ ಸೌಂಡ್ ಸ್ಲೀಪ್ ಅಂತ ಹೇಳ್ಬೋದು. ಆ ಒಂದು ಸ್ಟೇಟಿಗೆ ಕರ್ಕೊಂಡು ಹೋಗುತ್ತೆ. ಮೆಡಿಟೇಷನ್ ಅಲ್ಲೂ ಅಷ್ಟೇ ಸೌಂಡ್ ಮೆಡಿಟೇಷನ್ಗೆ ಆಗುತ್ತೆ, ತುಂಬಾ ಡೀಪ್ ಮೆಡಿಟೇಷನ್ ಅಂತಾನೆ ಹೇಳ್ಬೋದು. ಆ ರೀತಿ ಅಮೆಥಿಸ್ಟ್ ಹೆಲ್ಪ್ ಮಾಡುತ್ತೆ. ಮತ್ತೆ ಕೆಲವು ಅಂದ್ರೆ ಹ್ಯಾಬಿಟ್ಸ್ ಇರುತ್ತೆ. ಆ ಹ್ಯಾಬಿಟ್ಸ್ ಕೆಲವರಿಗೆ ಪಾಸಿಟಿವ್ ಅನ್ಸ್ಬೋದು, ಕೆಲವರಿಗೆ ನೆಗೆಟಿವ್ ಅನ್ಸ್ಬೋದು. ಆ ರೀತಿ ಹ್ಯಾಬಿಟ್ಸ್ ಅಂತ ಏನಿರುತ್ತೆ ಆ ಥರ ಹ್ಯಾಬಿಟ್ಸ್ಗಳನ್ನ ಅಂದ್ರೆ ಕ್ವಿಟ್ ಮಾಡಲಿಕ್ಕೆ ಕೂಡ ಅಮೆಥಿಸ್ಟ್ ಕ್ರಿಸ್ಟಲ್ನ ಬಳಸ್ಬೋದು. ಓಕೆ, ನೆಕ್ಸ್ಟ್ ಏನಾಗಿದೆ? ಓಕೆ, ನೆಕ್ಸ್ಟ್ ಸರ್, ಒಂದು ಆರ್ಟಿಕಲ್ ನೋಡಿದೆ ಸರ್ ಇಂಟರ್ನೆಟ್ ಅಲ್ಲಿ. ಮೌಂಟ್ ಕೈಲಾಶ್, ಕೈಲಾಸ ಇದು ಪರ್ವತ ಇದೆಯಲ್ಲ, ಅದು ಲ್ಯಾಪಿಸ್ ಲಜುಲಿ ಕ್ರಿಸ್ಟಲ್ಸ್ ಅಂತ ಆಗಿತ್ತು ಅಂತ ಅದ್ರಲ್ಲಿ ಬಂದಿತ್ತು. ಸರಿನಾ ಸರ್ ಅದು? ಯಾರು ರಿಸರ್ಚ್ ಮಾಡಿದ್ದಾರೆ ಅದ್ರ ಬಗ್ಗೆ? ಅದಂತೂ ಇಲ್ಲ, ಇಲ್ಲ, ಆ ಶಿಲೆಯಲ್ಲಿ ಜಾಸ್ತಿ ಇದೆ ಅಂತ ಆರ್ಟಿಕಲ್ ಅಲ್ಲಿ ಬಂದಿತ್ತು. ಇರ್ಬೋದು, ಅಮೆಥಿಸ್ಟ್ ಇರ್ಬೋದು, ಕ್ಲಿಯರ್ ಕ್ವಾರ್ಟ್ಸ್ ಕೂಡ ಇರ್ಬೋದು. ಈಗ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮೌಂಟ್ ಕೈಲಾಶ್ ಶಿವ ಅಂತ ಹೇಳ್ತಾರಲ್ವಾ? ಶಿವನೇ ಅಲ್ವಾ? ಹೌದು. ಶಿವನಿಗೆ ಯಾವ ಕ್ರಿಸ್ಟಲ್ ಹೇಳ್ತೀವಿ? ಶಿವ ಶಕ್ತಿ ಅಂತಾನೆ ಕ್ರಿಸ್ಟಲ್ ಇದೆ, ಬ್ರಹ್ಮ ವಿಷ್ಣು ಮಹೇಶ್ ಅಂತಾನೆ 3 ಕ್ರಿಸ್ಟಲ್ ಇದೆ. ಆ ರೀತಿ ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ನ ನಾವು ಶಿವ ಅಂತ ಹೇಳ್ತೀವಿ? ಶಿವ ಯಾವಾಗ ಈ ಯಾವ ಕ್ರಿಸ್ಟಲ್ನಿಂದ ಬೇಗ ಕನೆಕ್ಟ್ ಆಗೋದು, ಯಾವ ಕ್ರಿಸ್ಟಲ್ನ ರೂಪದಲ್ಲಿ ಶಿವ ಹೆಚ್ಚಿನ ಇದರಲ್ಲಿ ಪೂಜಿಸ್ತಾ ಇರೋದು, ಯಾವ ಕ್ರಿಸ್ಟಲ್ ಲಿಂಗದಲ್ಲಿ ಹೆಚ್ಚಿನ ಜಾಗದಲ್ಲಿ ಪೂಜಿಸ್ತಾ ಇರೋದು ಎಲ್ಲ ನೋಡಿದ್ರೆ ಅಲ್ಲಿ ಬರೋದು ಕ್ಲಿಯರ್ ಕ್ವಾರ್ಟ್ಸ್.
ಕ್ಲಿಯರ್ ಕೋಡ್ಸ್ ಅಮಿತೇಶ್. ಸ್ಫಟಿಕನು ಜಾಸ್ತಿ ಇರ್ಬೋದಲ್ಲ, ಹೆಚ್ಚಿನ ಪ್ರಮಾಣದಲ್ಲಿ ಇರ್ಬೋದಲ್ಲ. ಬೇರೆ ರೀತಿ ಎಲ್ಲ ಯಾಕೆಂದ್ರೆ ಕೈಲಾಸ ಅಂತ ಏನಿದೆ ಅದು ಇಲ್ಲಿವರೆಗೂ ಅದು ನಿಗೂಢ. ಅಲ್ಲಿ ಏನಿದೆ ಹೌದು ಸರ್. ಏನಿಲ್ಲ ಅದು ನಿಗೂಢವಾಗಿರುವಂಥದ್ದು. ಯಾರಿಗೂ ಅದನ್ನ ಅರಿವು ಪಡಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಅದು ಲ್ಯಾಪಿಸ್ ಲಾಗಲಿನೇ ಇದೆ ಅಂತ ಹೇಳ್ತೇವೆ. ಇರಬಹುದು ಇನ್ನು ಬೇರೆ ಬೇರೆ ಕ್ರಿಸ್ಟಲ್ ಇಲ್ಲಿವರೆಗೂ ರಿಸರ್ಚ್ಗೆ ಸಿಗದೇ ಇರುವಂತ ಕ್ರಿಸ್ಟಲ್ಗಳು ಅಲ್ಲಿ ಇರಬಹುದು. ಇಲ್ಲಿವರೆಗೂ ಸಿಗದೇ ಇರುವಂತಹ ಏನು ಮೆಟಲ್ ಅದು ಕೂಡ ಇರ್ಬೋದು. ನಾವೀಗ ಗೋಲ್ಡ್ ಪ್ಲಾಟಿನಮ್ ಇದೆ ಹೈಯರ್ ಲೆವೆಲ್ ಅಂತ ಅನ್ಕೊಂಡಿರ್ಬೋದು. ಅಲ್ಲಿ ಇನ್ನೂ ಹೈಯರ್ ಲೆವೆಲ್, ಯಾಕಂದ್ರೆ ಇಲ್ಲಿವರೆಗೂ ಒಂದು ವಿಮಾನ ಕೂಡ ಅದು ಪಾಸ್ ಆಗ್ಲಿಕ್ಕೆ ಆಗಲ್ಲ ಆ ಒಂದು ಪ್ಲೇಸ್. ಆ ಥರ ಇದೆ, ಯಾರು ಅದನ್ನ ಹತ್ರ ಕೂಡ ಹೋಗ್ಲಿಕ್ಕೆ ಆಗಲ್ಲ ಆ ಒಂದು ಪ್ಲೇಸ್. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಸ್ಟ್ರಾಂಗ್ ಪವರ್ಫುಲ್ ಮೆಟಲ್ ಇರಬಹುದಲ್ವ. ಶಂಬಲ ಕೂಡ ಅಲ್ಲೇ ಇರೋದು ಅಂತ ಹೇಳ್ತಾರಲ್ವ. ಶಂಬಲ ಕೂಡ ಅಲ್ಲಿ ಕನೆಕ್ಟ್ ಆಗ್ಬೋದು ಅಂತಾನು ಹೇಳ್ತಾರೆ. ಕನ್ಫರ್ಮ್ ಆಗಿ ಏನು ಹೇಳಿ ಸಾಧ್ಯತೆಗಳು ಇರಬಹುದು, ಇರದೇನು ಇರಬಹುದು. ಅದು ರಹಸ್ಯವಾಗೇ ಇದೆ, ನಿಗೂಢವಾಗೇ ಇದೆ. ಆ ರಹಸ್ಯನ ಯಾರು ಅರಿವು ಮಾಡ್ಕೋಬೇಕು ಅವ್ರು ಅರಿವು ಮಾಡ್ಕೋಬಹುದು. ಅಲ್ಲೇ ಒಂದು ಲೋಕ ಇದೆ ಅಂತಾನು ಹೇಳ್ತಾರೆ, ಇರಬಹುದು. ಓಕೆ ಸರ್. ಅಲ್ಲಿ ಕ್ಲೋಸ್ ಮಾಡೋಣ, ಏನೋ ಗೊತ್ತಿಲ್ಲ. ಈ ಒಂದು ಕ್ರಿಸ್ಟಲ್ನ ಕೀರ್ತಿಗೆ ಸೇರಿರುವುದರಿಂದ ಎಲ್ಲರಿಗೂ ಧನ್ಯವಾದ.